श्रीगुरुभ्यो नमः। हरि ओम्। शन्नो मित्रशं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ओम शांति शांति शांति। ಪೋರೆ ಅಥವಾ ಸೆಲ್ ಮೆಂಬ್ರೇನ್ ಕ್ವಿಕ್ ಬರ್ಕೋಬೇಕು. ಓಕೆ, ಇದನ್ನು ವಿವರಿಸಿದ ವಿಜ್ಞಾನಿ ಯಾಕೆ ಪ್ರತಿಭಾ? ನಿಕೋಲ್ಸನ್ ಮತ್ತು ಸಿಂಗರ್. ನಿಕೋಲ್ಸನ್ ಮತ್ತು ಸಿಂಗರ್ ಆಗಿದ್ದು ಇದರ ದಪ್ಪ 10 ನ್ಯಾನೋಮೀಟರ್, 7 ರಿಂದ 10 ನ್ಯಾನೋಮೀಟರ್. ಓಕೆ, ದೆನ್ ಮತ್ತೇನ್ ಬರ್ಬೋದು? ಅಲ್ಲದೆ ಇಷ್ಟ ಬರ್ಬೋದು 10 ನ್ಯಾನೋಮೀಟರ್. ಓಕೆ, ದೆನ್ ಸೆಕೆಂಡ್ ಪಾಯಿಂಟ್, ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದಾಗ ಇದು ಲಿಪಿಡ್ ನಿಂದ ಮಾಡಲ್ಪಟ್ಟ ಎರಡು ಪೊರೆಯಾಗಿರುತ್ತದೆ. ಇದರನ್ವಯ ಇದಕ್ಕೆ ಲಿಪಿಡ್ ದ್ವಿಪದರ ಅಥವಾ ಬ್ರೊಕೆಟ್ ಅಲ್ಲಿ ಲಿಪಿಡ್ ಬೈಲೇಯರ್ ಎನ್ನಲಾಗಿದ್ದು, ಇದರ ಮಾದರಿಯನ್ನು ಹಾಯ್ ಗಣಿ, ಲೇಟ್ ಯಾಕೆ? ದ್ರವ ಚಿತ್ತಾರ ಮಾದರಿ ಅಥವಾ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಎನ್ನಲಾಗುವುದು. ಕ್ಲಾಸಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ರೆಕಾರ್ಡೆಡ್ ಅರ ನೋಡ್ಕೊಳ್ಳಿ. ಒಂದೇ ಒಂದು ಕ್ಲಾಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ನಿಮಗೆ ಅರ್ಥನೇ ಆಗಲ್ಲ. ಓಕೆ, ಎಣ್ಣೆ ಕುಡಿತಿ? ಯಾವ ಎಣ್ಣೆ ಕುಡಿಯೋದ್ ಕುಡಿತಿ? ಹರಳೆಣ್ಣೆ ಕುಡಿ. ಹರಳೆಣ್ಣೆ ಕೇಳಿದ್ಯಾ? ಔರಳೆಣ್ಣೆ, ಹರಳೆಣ್ಣೆ ಎಲ್ಲ ಸ್ವಚ್ಛ ಬಿಡತ್ತೆ, ಅದನ್ನ ಕುಡಿ. ಹೊರಗೆ ಬರಲ್ಲ ನೀನು, ಟಾಯ್ಲೆಟ್ ರೂಮಿಂದ ಹೊರಗೆ ಬರಬಾರ್ದು ನೀನು, ಅಷ್ಟು ಕ್ಲೀನ್ ಆಗ್ಬಿಡ್ತೀನಿ. ಅದನ್ನ ಕುಡಿ, ಹೇಳ್ತೀನಿ. ಹರಳೆಣ್ಣೆ ಅಂತ ಗೊತ್ತಲ್ಲ, ಅದನ್ನ ಕುಡಿ. ನೆಕ್ಸ್ಟ್ ಪಾಯಿಂಟ್ ಬರ್ಕೋಬೇಕು ಬೇಗ. ಗುಂಡ್ಯಾ ಇನ್ನಿಗೆ ಸಜೆಸ್ಟ್ ಮಾಡಿ. ಮುಂದಕ್ಕೆ ಹೋಗ್ಲಿ. ನೆಕ್ಸ್ಟ್ ನೋಡಿ, ಇದು ಕೋಶದಲ್ಲಿರುವ
ಪ್ರತಿಯೊಂದು ಕಣದಂಗಕ್ಕೂ ರಕ್ಷಣೆ ನೀಡುವ ಕಾರಣ ಇದನ್ನು ಜೀವಕೋಶದ ರಕ್ಷಣಾ ಕವಚ ಅಥವಾ ಚೆಕ್ ಪೋಸ್ಟ್ ಅಥವಾ ಕಾವಲುಗಾರ ಸಿಟಿ ಆಫ್ ದ ಸೆಲ್ ಎನ್ನುವರು. ಬ್ಯಾಕ್ ಸ್ಲೈಡ್ ಸ್ಕ್ರೀನ್ ತಗೊಳ್ಳಿ ಬೇಗ. ಡೌಟ್ ಬಾಕ್ಸ್ ಹಾಕಿ ನೋಡಿ. ವೆರಿ ಗುಡ್. ನೆಕ್ಸ್ಟ್, ವಸ್ತುಗಳ ಸಾಗಾಣಿಕೆಗಾಗಿ ಫಾಸ್ಫೋಲಿಪಿಡ್ ನಿಂದ ಮಾಡಲ್ಪಟ್ಟ ಈ ಪದರ ಅರೆ ಪಾರದರ್ಶಕವಾಗಿದ್ದು ಇದನ್ನು ಅರೆ ಪಾರಗಮ್ಯ, ಅಂಡರ್ಲೈನ್ ಮಾಡಿ ಇದನ್ನ, ಅರೆ ಪಾರಗಮ್ಯ ಅಥವಾ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎನ್ನಲಾಗಿದೆ. ಆಫ್ಲೈನ್ ಅಲ್ಲಿ ಇಷ್ಟು ಡೆಪ್ತ್ ಬರೀ ಇಷ್ಟ ಹೇಳ್ತೀನಿ. ಸತ್ಯ ಹೋಕರ್ ಹಿಂಗ್ ಮಕ್ಕೊಂಡ್ಬಿಡ್ತಾರ, ಅಮ್ಮ ಮೇಡಮ್ ಕ್ಲಾಸ್ ಬಂತ, ಅಯ್ಯೋ ಮೇಡಮ್ ಕ್ಲಾಸ್ ಬಂತ ಅಂತ ಅಷ್ಟು ಸುಸ್ತ ಮಕ್ಕೊಂಡ್ಬಿಡ್ತಾರ. ನಾ ಬಂದ್ರೆ ದೆವ್ವ ಬಂದ್ರು ಅನ್ನೋ ತರ ಫೀಲ್ ಮಾಡ್ತಾರ. ನನ್ ಸಬ್ಜೆಕ್ಟ್ ನೋಡಿ ಭಯ ಬಿಡ್ತಾರ. ನಾನಾರು ಏನ್ ಮಾಡ್ಲಿ, ಇರೋದೇ ಹೆಂಗಿದೆ. ಇನ್ನೇನ ಹೇಳ್ತಾರ ಮೇಡಮ್, ಯಪ್ಪಾಪ ಮೇಡಮ್ ಕ್ಲಾಸ್ ಯಪ್ಪ ಅಂತಾರ. ಓಕೆ, ಕಾರ್ಯವಿಧಾನ. ಏನು ಕಾರ್ಯವಿಧಾನ? ವೇಟಾ? ನೀವು ಬರ್ದು ಮಲ್ಕೊಂಡ್ರೋಕೆ ಪಾಠ ಕೇಳ್ತಿದಂಗೆ ಮಲ್ಕೊಂಡ್ಬಿಡ್ತಾರ ಅವ್ರು. ಏನ್ ಮಾಡೋದು? ಬೇಗ ಸ್ಕ್ರೀನ್ ಶಾಟ್ ತಗೋಬೇಕು. ಡನ್ನ? ಎಕ್ಸ್ಪ್ಲೇನ್ ಮಾಡಿದೀನಿ ಕಾವ್ಯ, ಅದು ನೋಟ್ಸ್ ಬರ್ಸ್ತಾ ಇದ್ದೆ ಅಷ್ಟೇ. ಕಾರ್ಯವಿಧಾನ ಫಸ್ಟ್ ಪ್ರೋಸೆಸ್ ಯಾವ್ದಾ? ಮೊಬೈಲ್ ಕನೆಕ್ಟ್ ಮಾಡಿದ. ಹಾ, ಕೊರಿಯರು ಮಾಡೋಣ. ಫ್ಯಾಗೋಸೈಟೋಸಿಸ್, ಏನು ಫ್ಯಾಗೋಸೈಟೋಸಿಸ್ ಅಂತ ಹೇಳಿದ್ರೆ
ಜೀವಕೋಶದೊಳಗೆ ಮತ್ತು ಹೊರಗೆ ಅರೆ ಪಾರಗಮ್ಯ ಪೊರೆಯ ಮೂಲಕ ಕೇವಲ ಘನ ರೂಪದ ಲವಣ ವಸ್ತುಗಳ ಸಾಗಾಣಿಕೆಯೇ ಫ್ಯಾಗೋಸೈಟೋಸಿಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನು? ಪಿನೋಸೈಟೋಸಿಸ್. ಇದೆಲ್ಲ ಈಸಿ ಇದೆ, ನೀವೇ ಬರ್ಕೋಬಹುದಿತ್ತಲ್ವಾ? ಈ ಗುಂಡ್ಯನಿಂದ ನನ್ನ ಮರ್ಯಾದೆ ಮೂರ್ಖಾಸಿಗೂ ಇಲ್ದಂಗ್ ತೊಳ್ಕೊಂಡ್ ಹೊಂಟತ್ ನೋಡಿ. ರೈಟ್, ನೋಡಿ ಏನು ಫಿಗೋಸೈಟೋಸಿಸ್ ಅಂದ್ರೆ ಜೀವಕೋಶದ ಒಳಗೂ ಹೊರಗೂ ಅರೆ ಪಾರಗಮ್ಯ. ಬರ್ದಿದ್ದೀರಾ? ಓಕೆ ಓಕೆ. ಅರೆ ಪಾರಗಮ್ಯ ಪೊರೆಯ ಮೂಲಕ ದ್ರವ ರೂಪದ ನೀರಿನ ಸಾಗಾಣಿಕೆಯನ್ನು ಪಿನೋಸೈಟೋಸಿಸ್ ಎನ್ನುವರು. ಯೂಟ್ಯೂಬ್ ಅಲ್ಲಿ ಅತ್ತೆಮ್ಮ, ಕತ್ತೆಮ್ಮ, ಮಾವಯ್ಯ ಅಂತ ಅಂತೀಯಲ್ಲ, ಅದಕ್ಕೆ ಎಲ್ಲರೂ ಹಂಗೆ ಹಂಗಿಸ್ತಾರ ನಂಗೆ. ನಾನು 2 ರೂಪಾಯಿಗೆಲ್ಲ 2 ಪೈಸಕ್ ಮಾಡ್ಬಿಡ್ತೀನಿ ಮತ್ ಸಿಟ್ಟು ಬಂದ್ರ. ಆಪ್ಷನ್ ಸಿ. ಆಗಿಲ್ಲ ಇನ್ನು? ಶ್ರೀಕೃಷ್ಣ ಹೇಳೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ರೆ ಅರ್ಥನೇ ಆಗ್ಲಿಲ್ಲ ನಂಗೆ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ. ಆಗಿದೆ ಪೇಜ್? ಇನ್ನೇನಾ ಪಾಠ ಮಾಡಿದ್ದನ್ನೇ ಬರ್ತಿದ್ದೀನಲ್ವಾ? ಹ, ಏನ್ ಹೇಳೋದಕ್ಕೂ ಕೇಳೋದಕ್ಕೂ ಸಂಬಂಧ ಇಲ್ಲ ಅಂದ್ರೆ? ನಾನು ನಿನ್ನೆ ಇದನ್ನೇ ಹೇಳಿರೋದು. ಓಕೆ, ಎಂಡೋಸೈಟೋಸಿಸ್. ನಾನು ಬಿಜಾಪುರದಲ್ಲಿದ್ದೇನೆ ಗುಂಡ್ಯ. ಸ್ಟ್ರಕ್ ಆಗಿ ಎಲ್ಲ ಮಿಸ್ ಮ್ಯಾಚ್ ಆಗಿತ್ತು. ಓಕೆ, ಜೀವಕೋಶದೊಳಗೆ ಘನ ಮತ್ತು ದ್ರವ ಎರಡೂ ರೂಪದ ವಸ್ತುಗಳು ಸಾಗುವ ಕ್ರಿಯೆ. ಓಕೆ, ನೆಕ್ಸ್ಟ್ ಎಕ್ಸೋಸೈಟೋಸಿಸ್. ಕೋಶದಿಂದ ಘನ ಮತ್ತು ದ್ರವ ರೂಪದ ವಸ್ತುಗಳು ಒಟ್ಟಿಗೆ ಕೋಶದಿಂದ ಹೊರಹೋಗುವ
ಕ್ರಿಯೆಯಾಗಿದೆ. ಹಪ್ಪ ಮುಗಿತಪ್ಪ. ಹಾ ಆಗಿದೆ ಆಗಿದೆ. ಹಾಗಾದ್ರೆ ನಾ ಮುಂದಕ್ಕೆ ಹೋಗ್ಬೋದಾ? ಮುಂದಕ್ಕೆ ಹೋಗ್ಬೋದಾ? ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಮಿಸ್ ಮ್ಯಾಚ್ ಆಗಿತ್ತಾ? ಓಕೆ ಓಕೆ ಓಕೆ, ನೆಟ್ವರ್ಕ್ ಇಶ್ಯೂಸ್ ಇತ್ತು ಅನ್ಸುತ್ತೆ, ಮೇ ಬಿ ಅದಕ್ಕೆ ಹಂಗ್ ಬಂದಿದೆ ನಿಮಗೆ. ಓಕೆ, ಕೋಶ ಕೇಂದ್ರ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇವತ್ತು. ಓಕೆ, ಇಡೀ ನಮ್ಮ ಜೀವಕೋಶದಲ್ಲಿ ಕೋಶ ಕೇಂದ್ರದ ಒಳಗಡೆ ರೌಂಡ್ ಬರಿತೀವಲ್ಲ, ಅದೇ ಕೋಶ ಕೇಂದ್ರ ಅಂತ. ಓಕೆ, ಕೋಶ ಕೇಂದ್ರ ಅಂತ ಅನ್ನೋದು, ಅದು ಕೋಶ ಕೇಂದ್ರ ಅಂತ ಅನ್ನೋದು ಜೀವಕೋಶದ ಒಳಭಾಗದಲ್ಲಿ ವೃತ್ತಾಕಾರವಾಗಿ ಕಂಡುಬರ್ತಕ್ಕಂಥ ರಚನೆ. ಓಕೆ, ಈ ವೃತ್ತಾಕಾರದಲ್ಲಿ ಇರ್ತಕ್ಕಂಥ ಈ ರಚನೆ ತನ್ನಲ್ಲಿ ಹಲವಾರು ರಚನೆಗಳನ್ನ ಹೊಂದಿರುತ್ತೆ. ನಾರ್ಮಲ್ ಆಗಿ ಕೋಶ ಕೇಂದ್ರ ಅನ್ನೋದು ಹಿಂಗಿರುತ್ತೆ, 2 ಪೊರೆಗಳಿಂದ ಆವೃತವಾಗಿರುತ್ತೆ. ಓಕೆ, ಎಷ್ಟು ಪೊರೆ ಇದೆ ಇಲ್ಲಿ ಇವಾಗ? 2 ಪೊರೆಗಳಿಂದ ಆವೃತವಾಗಿರುತ್ತೆ. ಸೊ ಇಂಥ ಕೋಶ ಪೊರೆ ಸಿ ಈ ತರ ಹೋಲ್ಸ್ ಅನ್ನ ಹೊಂದಿರುತ್ತೆ. ಓಕೆ, ಸೊ ಮಧ್ಯಭಾಗದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ರೌಂಡ್, ಅದ್ರ ಸುತ್ತ ಏನು ಅಂತ ಹೇಳಿದ್ರೆ ಕ್ರೋಮ್ಯಾಟಿನ್. ಓಕೆ, ಹೀಗೆ ಅದ್ರ ಮಧ್ಯದಲ್ಲಿ ಈ ತರ ಸೊನ್ನೆಗೊಂಡು. ಇದ್ರ ಹೆಸರು ಕ್ರೋಮೋಸೋಮ್. ಓಕೆ, ಇದರ ಹೆಸರೇನಪ್ಪಾ ಅಂದ್ರೆ ಕೋಶ ಕೇಂದ್ರ. ಕೋಶ ಕೇಂದ್ರ ನಿನ್ನೆ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು. ಓಕೆ, ಇದು ಕೋಶ ಕೇಂದ್ರ ಅಂತ. ಓಕೆ, ಸರಿ. ಹಾಗಾದ್ರೆ ಹೆಂಗಿದೆ ಕೋಶ ಕೇಂದ್ರ? ಇಡೀ ನಮ್ಮ ಜೀವಕೋಶದಲ್ಲಿ ಅತ್ಯಂತ ದೊಡ್ಡ ಕಣದಂಗ ಅಂತ ಹೇಳಿದ್ರೆ ಕೋಶ ಕೇಂದ್ರ. ಯಾಕೆ ದೊಡ್ಡ ಕಣದಂಗ? ಏನ್ ಕೆಲಸ ಮಾಡುತ್ತೆ ಇದು? ನಿಕ್ ನೇಮ್ ಏನಿದೆ? ಯಾರು ಕಂಡಿಡಿದ್ರು ಅಂತ ಹೇಳಿದ್ರೆ, ಸೊ ಇದನ್ನ ಫಸ್ಟ್ ಕಂಡಿಡಿದಂತ ವಿಜ್ಞಾನಿ ರಾಬರ್ಟ್ ಬ್ರೌನ್ ಅಂತ. ಇದನ್ನ ಐಡೆಂಟಿಫೈ ಮಾಡಿದಂತ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಬ್ರೌನ್ ಅಂತ. ಓಕೆ, ಪ್ಲಾಂಟ್ ಮತ್ತೆ ಅನಿಮಲ್ ಎರಡೂ ಜೀವಕೋಶದಲ್ಲೂ ಕಂಡ್ಬರ್ತಕ್ಕಂತ ಎರಡೂ ಜೀವಕೋಶದಲ್ಲೂ ಕಂಡ್ಬರ್ತಕ್ಕಂತ ಏಕೈಕ ದೊಡ್ಡ ಕಣದಂಗ ಅಂತ ಹೇಳಿದ್ರೆ ದಟ್ ಈಸ್ ಕೋಶ ಕೇಂದ್ರ. ಓಕೆ, ಇದು ಜೀವಕೋಶ ಅಲ್ಲ, ಜೀವಕೋಶದ ಒಳಗಡೆ ಇರ್ತಕ್ಕಂತ ಕೋಶ ಕೇಂದ್ರ. ನಿನ್ನೆ ನಾನು ಪ್ರೊಕ್ಯಾರಿಯೋಟಿಕ್ ಬರ್ತಿದ್ದೆ ತಾನೆ, ಯುಕ್ಯಾರಿಯೋಟಿಕ್ ಅಲ್ಲಿ ಒಂದು ರೌಂಡ್ ಇದ್ನಲ್ಲ, ಆ ರೌಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ದಟ್ ಇಸ್ ಕೋಶ ಕೇಂದ್ರ. ಆಯ್ತಾ? ಏನ್ ಕೆಲಸ ಮಾಡುತ್ತೆ ಇದು? ಇಡೀ ನಮ್ ಜೀವಕೋಶದಲ್ಲಿ ಮೈಟೊಕಾಂಡ್ರಿಯಾ ನೀನ್ ಈ ಕೆಲಸ ಮಾಡು, ಗಾಲ್ಗಿ ಸಂಕೀರ್ಣ ಈ ಕೆಲಸ ಮಾಡು, ಓಕೆ, ಸೊ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ ಈ ಕೆಲಸ ಮಾಡು ಅಂತ ಪ್ರತಿ ಒಂದು ಕಣದಂಗಗಳಿಗೂ ಕೂಡ ಏನ್ ಮಾಡುತ್ತೆ? ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುತ್ತೆ. ಪ್ರತಿ ಒಂದು ಕಣದಂಗಗಳನ್ನು, ಪ್ರತಿ ಒಂದು ಆರ್ಗನಲ್ಸ್ ಅನ್ನು ಕೂಡ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಓಕೆ, ದಟ್ಸ್ ವೈ ಇದನ್ನ ಜೀವಕೋಶದ ನಿಯಂತ್ರಕ ಅಥವಾ ಕಂಟ್ರೋಲರ್, ಜೀವಕೋಶದ ನಿಯಂತ್ರಕ, ಕಂಟ್ರೋಲರ್ ಅಥವಾ ಜೀವಕೋಶದ ಯಜಮಾನ ಅಂತ ಹೇಳಿ ಕರೀತಾರೆ. ಓಕೆ, ಸರಿ. ಯಾಕೆ ಕಂಟ್ರೋಲ್ ಮಾಡುತ್ತೆ? ಕಂಟ್ರೋಲ್ ಮಾಡುವಂತದ್ದು ಏನಿದೆ ಅದರಲ್ಲಿ? ಇದು ಹೇಳ್ಬಿಟ್ಟು ಎಲ್ಲಾ ಕಣದಾಗ ಕೇಳ್ಬಿಡ್ಬೇಕಾ? ಅಂತದ್ ಏನಿದೆ ಅಂತ ನೋಡಿದಾಗ, ಇಡೀ ನಮ್ಮ ಜೀವಕೋಶದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅನುವಂಶೀಯ ವಸ್ತುಗಳನ್ನ, ಏನು ಅನುವಂಶೀಯ ವಸ್ತುಗಳು? ಅನುವಂಶೀಯ ವಸ್ತುಗಳು ಅಂತ ಹೇಳಿದ್ರೆ ಕ್ರೋಮೋಸೋಮ್, DNA, ಜೀನ್ಸ್ ಇವೆಲ್ಲವನ್ನು ನಾವೇನಂತ ಕರಿತೀವಿ? ಅನುವಂಶೀಯ ವಸ್ತುಗಳು ಅಂತ ಕರಿತೀವಲ್ವಾ? ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರ ಹೆಸರು ಕ್ರೋಮೋಸೋಮ್. ಓಕೆ, ಇಲ್ಲಿ ರೌಂಡ್ ರೌಂಡ್ ಕಾಣಿಸ್ತಿದೆಯಲ್ಲ, ಇದು ಸೆಂಟ್ರೋಮಿಯರ್. ಕ್ರೋಮೋಸೋಮ್ ನ ಮಧ್ಯಭಾಗಗಳನ್ನ ಸೆಂಟ್ರೋಮಿಯರ್ ಅಂತೀವಿ. ಓಕೆ, ಇದು ಕಿರುಕೋಶ ಕೇಂದ್ರ. ಓಕೆ, ಇದು ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್. ಕೋಶ ಕೇಂದ್ರ ಪೊರೆ
ನ್ಯೂಕ್ಲಿಯರ್ ಮೆಂಬ್ರೇನ್. ಕಿರುಕೋಶ ಕೇಂದ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ನ್ಯೂಕ್ಲಿಯೋಲಸ್. ಓಕೆ, ಇಷ್ಟು ಯಾವ್ದ್ರದ್ದು ರಚನೆ ಅಂತ ಹೇಳಿದ್ರೆ ಕೋಶ ಕೇಂದ್ರದ್ದು. ಕೋಶ ಕೇಂದ್ರದಲ್ಲೂ ಕೂಡ ಒಂದು ರಸ ಇರುತ್ತೆ. ಆ ಕೋಶ ಕೇಂದ್ರದಲ್ಲಿ ಇರ್ತಕ್ಕಂಥ ರಸವನ್ನ ನ್ಯೂಕ್ಲಿಯೋಪ್ಲಾಸಮ್ ಏನಂತ ಕರೀತಾರೆ? ರಸವನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳಿ ಕರೀತಾರೆ. ಓಕೆ, ಸರಿ. ಹಾಗಾದ್ರೆ ಯಾಕೆ ಇದೆಲ್ಲರನ್ನು ಕಂಟ್ರೋಲ್ ಮಾಡುತ್ತೆ? ನಾವಿಲ್ಲಿ ತುಂಬಾ ಇಂಪಾರ್ಟೆಂಟ್ 9 ಗಂಟೆ ಕ್ಲಾಸ್ ಇದೆ ಲಕ್ಷ್ಮಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ಪ್ರತಿ ಒಂದು ಗುಣಗಳನ್ನು ಕೂಡ ನಿರ್ಧಾರ ಮಾಡ್ತಕ್ಕಂಥದ್ದು ಅನುವಂಶೀಯ ವಸ್ತುಗಳು ಅಲ್ವಾ? ಅನುವಂಶೀಯ ವಸ್ತುಗಳು ಯಾರಿಲ್ಲಿ? ಕ್ರೋಮೋಸೋಮ್. ಆದ್ರೆ ನಾವು ತಿಳ್ಕೊಳ್ಳೋ ಹಾಗೇನೆ ಇದನ್ನ ಕ್ರೋಮೋಸೋಮ್ ಅಂತ ಹೇಳಿ ಕರಿಬಾರ್ದು. ನಾವು ಒಂದು ಕಲಿಯುವಂತ ಕಾನ್ಸೆಪ್ಟೇ ತಪ್ಪು. ಓಕೆ, ಇದನ್ನ ನಾವು ಕ್ರೋಮೋಸೋಮ್ ಅಂತ ಕರಿಬಾರ್ದು. ಯಾಕಂದ್ರೆ ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ಹೆಂಗಿರತ್ತೆ ಅಂತ ಕೇಳಿದ್ರೆ ಹೀಗೆ. ಒಂದು ರಿಯಲ್ ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ಹೀಗೆ ಒಂದು ಬಟರ್ಫ್ಲೈ ತರ ಇರುತ್ತೆ. ನಾನು ಎಲ್ಲರೂ ಇಲ್ಲಿ ಕ್ರೋಮೋಸೋಮ್ ನ ಬಟರ್ಫ್ಲೈ ತರ ಬರ್ದಿದೀವಾ? ಇಂಪಾಸಿಬಲ್. ಓಕೆ, ಹಾಗಾದ್ರೆ ರಿಯಲ್ ಆಗಿ ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ಹಿಂಗಿರ್ಬೇಕು. ಆದ್ರೆ ಇಲ್ಲಿ ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ಹೀಗಿಲ್ಲ, 4 ಬಾಹುಗಳನ್ನ ಹೊಂದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್. ಸೊ ಈ ಬಳ್ಳಿ ತರ ಸುತ್ಕೊಂಡಿದೆಯಲ್ಲ, ಈ ಸುತ್ಕೊಂಡಿರೋದನ್ನ ನಾವು ಕ್ರೋಮೋಸೋಮ್ ಅಂತ ಕರಿಬಾರ್ದು. ಏನಂತ ಕರಿಬೇಕು? ಕ್ರೊಮ್ಯಾಟಿನ್ ಅಂತ ಹೇಳಿ ಕರಿಬೇಕು. ಏನಂತ ಕರಿಬೇಕು? ಇದನ್ನ ಕ್ರೊಮ್ಯಾಟಿನ್ ಅಂತ ಕರಿಬೇಕು. ಯಾಕೆ ಮೇಡಮ್ ಕ್ರೊಮ್ಯಾಟಿನ್ ಅನ್ಬೇಕು? ಅದು ಕ್ರೋಮೋಸೋಮೆ ತಾನೆ ಅಂತ ಕೇಳಿದ್ರೆ, ಸೊ ಒಂದ್ ತಿಳ್ಕೊಳ್ಳಿ, ನಮಗೆ ಕ್ರೋಮೋಸೋಮು ಕಂಡು ಬರೋದು ಕೇವಲ ಕೋಶ ವಿಭಜನೆಯ ಮೆಟಾಫೇಸ್ ಅನ್ನುವಂತ ಹಂತದಲ್ಲಿ ಮಾತ್ರ. ಓಕೆ, ಜೀವಕೋಶಗಳು ವಿಭಜನೆ ಆಗ್ತಾ ಹೋಗುತ್ತಲ್ವಾ? ಆ ಜೀವಕೋಶಗಳು ವಿಭಜನೆ ಆಗ್ತಕ್ಕ ಮೆಟಾಫೇಸ್ ಅನ್ನುವಂತ ಹಂತದಲ್ಲಿ ಮಾತ್ರ ನಮಗೆ ರಿಯಲ್ ಆಗಿ ಕ್ರೋಮೋಸೋಮ್ ಹಿಂಗ್ ಕಾಣಿಸುತ್ತೆ. ಅಲ್ಲಿವರೆಗೂ ಯಾವುದೇ ಜೀವಕೋಶದಲ್ಲೂ ಕೂಡ ಕ್ರೋಮೋಸೋಮ್ ಹಿಂಗ್ ಕಾಣಿಸಲ್ಲ. ಓಕೆ, ಹಾಗಾದ್ರೆ ಈ ತರ ಸುಳಿ ತರ ಸುತ್ಕೊಂಡಿರತ್ತಲ್ಲ, ಈ ಸುಳಿ ತರ ಸುತ್ಕೊಂಡಿತ್ತು ಅಂದ್ರೆ ಅದನ್ನ ಕ್ರೊಮ್ಯಾಟಿನ್ ಅಂತ ಹೇಳಿ ಕರಿಬೇಕು. ಓಕೆ, ಈ ಕ್ರೊಮ್ಯಾಟಿನ್ ಯಾವಾಗ ಜೀವಕೋಶ ಕೋಶ ವಿಭಜನೆಗೆ ಎಂಟ್ರಿ ಆಗುತ್ತೋ, ಅಂದ್ರೆ ಒಂದ್ ಜೀವಕೋಶ ಇದ್ದಿದ್ದು ವಿಭಜನೆಯಾಗಿ 2 ಕೋಶಗಳಾಗಿ ಮಾರ್ಪಟ್ರೆ ಕೋಶ ವಿಭಜನೆ ಅಂತೀವಲ್ವಾ? ಯಾವಾಗ ಕೋಶ ವಿಭಜನೆಗೆ ಒಳಗಾಗುತ್ತೋ ಆಗ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ ಇದನ್ನ ಕಟ್ ಮಾಡ್ಕೊಳ್ತಾ ಹೋಗ್ಬಿಡತ್ತೆ. ಅಂದ್ರೆ ದಾರ ತರ ಇದ್ದಿದ್ದು ಪೀಸ್ 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 ಆಗ್ತಾ ಬರುತ್ತೆ, ಹೀಗಾಗ್ತಾ ಬರುತ್ತೆ. ಓಕೆ, ಈ ತರ ಸಿಂಗಲ್ ಸಿಂಗಲ್ ಸಣ್ಣ ಸಣ್ಣ ಪೀಸ್ ಆಗ್ತಾ ಬರುತ್ತೆ. ಇದನ್ನ ನಾವು ಕ್ರೊಮ್ಯಾಟಿಡ್ ಅಂತ ಹೇಳಿ ಕರಿತೀವಿ. ಓಕೆ, ಟಿನ್ ಅಂದ್ರೆ ತೆಳುವಾದ, ಟಿಡ್ ಅಂದ್ರೆ ದಪ್ಪ ಅಂತ. ಓಕೆ, ಈ ಕ್ರೊಮ್ಯಾಟಿಡ್ ಕೋಶ ವಿಭಜನೆಯಲ್ಲಿ ಮೆಟಾಫೇಸ್ ಅಂತ ಒಂದು ಹಂತ ಇದೆ. ಯಾವ ಹಂತ ಅಂತ ಹೇಳಿದ್ರೆ ಮೆಟಾಫೇಸ್ ಅನ್ನುವಂತ ಒಂದು ಹಂತ ಇದೆ. ಈ ಮೆಟಾಫೇಸ್ ಅನ್ನುವಂತ ಹಂತದಲ್ಲಿ ಈಗ ಒಂದು ಕ್ರೋಮೋಸೋಮ್, ಇಲ್ಲಿರ್ತಕ್ಕಂತ ಒಂದು ಕ್ರೋಮೋಸೋಮ್ ಇನ್ನೊಂದು ಕ್ರೋಮೋಸೋಮ್ ನ ಜೊತೆಗೆ ಜೋಡಿ ಆಗ್ತಾ ಹೋಗುತ್ತೆ. ಒಂದು ಕ್ರೊಮ್ಯಾಟಿಡ್ ಇನ್ನೊಂದು ಕ್ರೊಮ್ಯಾಟಿಡ್ ನ ಜೊತೆಗೆ ಪೇರಿಂಗ್ಸ್ ಆಗ್ತಾ ಹೋಗುತ್ತೆ, ಜೋಡಿ ಆಗ್ತಾ ಹೋಗುತ್ತೆ. ಈ ಜೋಡಿನೇ ಇದು ಈ ಕ್ರೋಮೋಸೋಮ್. ಈಗ ಮಾತ್ರ ನಾವು ಕ್ರೋಮೋಸೋಮ್ ಅಂತ ಹೇಳಿ ಕರಿಬೇಕು. ಆಯ್ತಾ? ಹಾಗಾದ್ರೆ ನಾವಿಲ್ಲಿ ಕ್ರೋಮೋಸೋಮ್ ಅಂತ ಮೆನ್ಷನ್ ಮಾಡ್ಬೇಕಾ, ಕ್ರೊಮ್ಯಾಟಿನ್ ಅಂತ ಮೆನ್ಷನ್ ಮಾಡ್ಬೇಕಾ? ಗುಂಡೆ ಹೇಳ ಬೇಗ. ಕ್ರೋಮೋಸೋಮ್ ಅಂತ ಮೆನ್ಷನ್ ಮಾಡ್ಬೇಕಾ, ಕ್ರೊಮ್ಯಾಟಿನ್ ಅಂತ ಮೆನ್ಷನ್ ಮಾಡ್ಬೇಕಾ? ಕ್ರೊಮ್ಯಾಟಿನ್ ಅಲ್ವಾ? ಸೊ ಹಾಗಾದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂಥದ್ದು ಕ್ರೋಮೋಸೋಮ್ ಕ್ರೊಮ್ಯಾಟಿನ್ ಅಂತ ಕೇಳಿದ್ರೆ ಕ್ರೊಮ್ಯಾಟಿನ್ ಅಂತ ಹೇಳ್ಬೇಕು. ನಾವೆಲ್ಲ ಕ್ರೋಮೋಸೋಮ್ ಕ್ರೋಮೋಸೋಮ್ ಅಂದ್ಬಿಡ್ತೀವಿ. ಕ್ರೋಮೋಸೋಮ್ ಅಂತ ಹೇಳ್ಬಾರ್ದು, ಕ್ರೊಮ್ಯಾಟಿನ್. ಓಕೆ, ಕೋಶ ವಿಭಜನೆಗೆ ಒಳಗಾದಾಗ ಕ್ರೊಮ್ಯಾಟಿಡ್, ಆ ಕ್ರೊಮ್ಯಾಟಿಡ್ ಒಂದು ಜೊತೆಗೆ ಇನ್ನೊಂದು ಜೋಡಿಯಾಗಿ ಕ್ರೋಮೋಸೋಮ್ ಆಗಿ ಫಾರ್ಮೇಶನ್ಸ್ ಆಗುತ್ತೆ, ಕ್ರೋಮೋಸೋಮ್ ಆಗಿ ಡೆವಲಪ್ಮೆಂಟೇಶನ್ಸ್ ಆಗುತ್ತೆ. ಅರ್ಥ ಆಗ್ತಿದೆ? ಹಾಗಾಗಿ ಪ್ರತಿ ಒಂದು ಗುಣಲಕ್ಷಣಗಳನ್ನು ಕೂಡ ನಿರ್ಧಾರ ಮಾಡ್ತಕ್ಕಂತ ರಚನೆ, ಅನುವಂಶೀಯ ರಚನೆ ಕ್ರೋಮೋಸೋಮೇ ಇದೆ ಅನ್ನೋ ಅಹಂಕಾರದಿಂದ ಎಲ್ಲರಿಗೂ ಕೂಡ ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂತ ಡೈರೆಕ್ಷನ್ಸ್ ಮಾಡತ್ತೆ. ಅದಕ್ಕೆ ಇದನ್ನ ಜೀವಕೋಶದ ಯಜಮಾನ ಅಂತ ಹೇಳಿ ಕರೀತಾರೆ, ಕಂಟ್ರೋಲರ್ ಅಂತ ಹೇಳಿ ಕರೀತಾರೆ ಅಲ್ವಾ? ಈಗ ಒಂದು ಕ್ವಶನ್ ಕೇಳ, ಜೀನ್ಸ್ ಎಲ್ಲಿರತ್ತೆ? ಜೀನ್ಸ್ ಗಳು ಎಲ್ಲಿರತ್ತೆ? ಇಲ್ಲ ಅಂದ್ರೆ ವೆರಿ ಗುಡ್, ವೆರಿ ಗುಡ್. ನೋಡಿ, ಜೀವಕೋಶ, ಓಕೆ, ಜೀವಕೋಶದ ಒಳಗಡೆ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ನ ಒಳಗಡೆ ಕ್ರೋಮೋಸೋಮ್ಸ್. ಓಕೆ, ಈ ಕ್ರೋಮೋಸೋಮ್ ಒಳಗಡೆ DNA ಇರತ್ತೆ, ಈ DNA ಒಳಗಡೆ ಜೀನ್ಸ್ ಇರತ್ತೆ.
ಜೀನ್ಸ್ ಅನ್ನ ಅನುವಂಶೀಯತೆಯ ಚಿಕ್ಕ ಘಟಕ ಅಂತ ಹೇಳಿ ಕರೀತಾರೆ. ಈ ಜೀನ್ಸ್ ಅಂದ್ರೆ ಕನ್ನಡದಲ್ಲಿ ಗುಣಾಣು ಅಂತ. ನಮ್ಮ ಪ್ರತಿ ಒಂದು ಗುಣ, ನನ್ನ ಮೂಗು ಹೀಗೆ ಇರ್ಬೇಕು, ನನ್ನ ಹೇರ್ಸ್ ಹೀಗೆ ಇರ್ಬೇಕು, ಓಕೆ, ನಾ ಹೀಗೆ ಮಾತಾಡ್ಬೇಕು, ನನ್ನ ಸ್ಟೈಲ್ ಹೀಗೆ ಇರ್ಬೇಕು, ನನ್ನ ಪ್ರತಿ ಒಂದು ಗುಣಗಳು ಹೀಗೀಗೆ ಇರ್ಬೇಕು ಅಂತ ಡಿಸೈಡ್ ಮಾಡೋರು ಯಾರು ಅಂತ ಕೇಳಿದ್ರೆ ಜೀನ್ಸ್ ಅಲ್ವಾ. ಅಂತ ಅನುವಂಶೀಯ ವಸ್ತುಗಳನ್ನೇ ತನ್ನಲ್ಲಿ ಇಟ್ಕೊಂಡಿದೆ ಅನ್ನೋ ಕಾರಣಕ್ಕೆ ಈ ನ್ಯೂಕ್ಲಿಯಸ್ ಅನ್ನ ಏನಂತ ಕರೀತಾರೆ, ಕಂಟ್ರೋಲರ್, ಯಜಮಾನ ಅಂತ ಹೇಳಿ ಕರೀತಾರೆ. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಈ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂತ ಈ ಕ್ರೊಮ್ಯಾಟಿನ್ ಒಂದೇ ಕಡೆಗೆ ಸ್ಟಕ್ ಆಗಿರಲ್ಲ, ಹಿಂಗ್ ಸುಳ್ಳ ಬೆಳ ಓಡಾಡ್ಬೇಕು ಅಂದ್ರೆ ದ್ರವರೂಪದ ವಸ್ತು ಇರ್ಬೇಕಲ್ವಾ. ಈ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂತ ದ್ರವರೂಪದ ವಸ್ತುವನ್ನ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಓಕೆ, ಅದ್ರೊಳಗಡೆ ಇರ್ತಕ್ಕಂಥ ಚಿಕ್ಕ ರಚನೆಯನ್ನ ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ. ಇಷ್ಟು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಆಯ್ತು. ಏನಾರು ಸ್ವಲ್ಪ ತಲೆಗೆ ಹೋಯ್ತಾ, ಏನಾರು ಡೌಟ್ ಬಂತಾ? ಇಲ್ಲ. ಒಂದ್ರಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೇನೆ ಅರ್ಥ ಆಗೋದು ಗಣಿ. ಕ್ಲಿಯರ್ ಆಗಿದೆ, ಗೊತ್ತಾಗಿದೆ. ಕೋಶ ಕೇಂದ್ರ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ರತಿ ಒಂದು ಅನುವಂಶೀಯ ವಸ್ತುಗಳನ್ನು ತನ್ನಲ್ಲಿ ಹೊಂದಿರುತ್ತೆ. ಹಂಗಾಗಿ ಪ್ರತಿ ಒಂದು ಕಣನಂಗಗಳಿಗೂ ಕೂಡ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡತ್ತೆ, ಕೆಲಸಗಳನ್ನ ಡೈರೆಕ್ಟ್ ಮಾಡತ್ತೆ, ಕಂಟ್ರೋಲ್ ಮಾಡತ್ತೆ. ಅದಕ್ಕೆ ಇದನ್ನ ಜೀವಕೋಶದ ನಿಯಂತ್ರಕ ಅಥವಾ ಕಂಟ್ರೋಲರ್ ಅಥವಾ ಜೀವಕೋಶದ ಯಜಮಾನ, ಹೆಡ್ ಆಫ್ ದ ಸೆಲ್ ಅಂತ ಹೇಳಿ ಕರೀತಾರೆ. ಕೋಶ ಕೇಂದ್ರನೇ ಯಜಮಾನ. ಓಕೆ, ನೀ ಮಲ್ಕೋ ಸುಮ್ನೆ ಗುಂಡ್ಯ. ಎಕ್ಸ್ಪ್ಲನೇಷನ್ ಬರ್ಕೋತೀರಾ? ಪಟಪಟ ಅಂತ ಬರ್ಕೊಳ್ಳಿ. ಕೋಶ ಕೇಂದ್ರವನ್ನು ಗುರುತಿಸಿದ ವಿಜ್ಞಾನಿ ಮೆಟಾಸೆಂಟ್ರಿಕ್. ನಾ ಮೆಟಾಸೆಂಟ್ರಿಕ್ ಅಂತ ಹೇಳೇ ಇಲ್ಲಲ್ಲ. ಕೋಶ ವಿಭಜನೆಯ ಹಂತ ಮೆಟಾಫೇಸ್. ಓಕೆ, ಕೋಶ ವಿಭಜನೆ ಆಗ್ಬೇಕಾದ್ರೆ ಜೀವಕೋಶಗಳು ವಿಭಜನೆ ಆಗ್ತಾ ಹೋಗುತ್ತಲ್ಲ, ಅದರಲ್ಲಿ ಒಂದು ಹಂತ ಮೆಟಾಫೇಸ್ ಅಂತ. ನಿಮಗೆ ಕೋಶ ವಿಭಜನೆ ಅಂತ ಪಾಠ ಬರುತ್ತೆ, ಅದರಲ್ಲಿ ಬರುತ್ತೆ. ಓಕೆ, ಈ ಮೆಟಾಫೇಸ್ ಅನ್ನುವಂತ ಹಂತದಲ್ಲಿ ಮಾತ್ರ ನಮಗೆ ಈ ತರ ಇರ್ತಕ್ಕಂಥ ಸಿಂಗಲ್ ಕ್ರೋಮೋಸೋಮ್ ಕಾಣಿಸುತ್ತೆ. ಅದನ್ನ ಬಿಟ್ಟು ಯಾವ್ದ್ರಲ್ಲೂ ಕಾಣಿಸಲ್ಲ. ಈ ಡಯಾಗ್ರಾಮ್ ಬರ್ಕೊಳ್ಳಿ. ಓಕೆ, ಎಕ್ಸ್ಪ್ಲನೇಷನ್ ಬರ್ಸ್ತೀನಿ, ಬರ್ಕೊಳ್ಳಿ. ವಿಜ್ಞಾನಿ ರಾಬರ್ಟ್ ಬ್ರೌನ್ ಆಗಿದ್ದು ಇದು ಜೀವಕೋಶದ ಅತಿ ದೊಡ್ಡ ಕಣದಂಗವಾಗಿದೆ. ಓಕೆ, ರೈಟ್. ನೆಕ್ಸ್ಟ್, 2 ಪೊರೆಗಳಿಂದ ಆವೃತ್ತವಾಗಿದ್ದು ಈ ಪೊರೆಗಳ ಮಧ್ಯ ಗಳಿವೆ. ಇವು ವಸ್ತುಗಳ ಸಾಗಾಣಿಕೆಗೆ ಸಹಕರಿಸುತ್ತವೆ. ದೆನ್ ಮತ್ತೇನ್ ಕೆಲಸ ಮಾಡತ್ತೆ? ಕೋಶ ಕೇಂದ್ರದಲ್ಲಿ ದಲ್ಲಿರುವ ದ್ರವ ವಸ್ತುವನ್ನು ಕೋಶ ಕೇಂದ್ರ ರಸ ಅಥವಾ
ನ್ಯೂಕ್ಲಿಯೋಪ್ಲಾಸಮ್ ಕೋಶ ಕೇಂದ್ರ ರಸ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಎನ್ನಲಾಗಿದ್ದು ಇದು ಆಯ್ತಾ ಅನುವಂಶೀಯ ವಸ್ತುಗಳ ಡೌಟ್ ಕ್ಲಿಯರಿಂಗ್ ಸೆಷನ್ ಈ ಚಾಪ್ಟರ್ ಮುಗಿದ್ಮೇಲೆ ವಸ್ತುಗಳ ಚಲನೆಗೆ ಸಹಕರಿಸುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ನ್ಯೂಕ್ಲಿಯಸ್ ನಲ್ಲಿರುವ ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಕೋಶ ವಿಭಜನೆಯಲ್ಲಿ ಭಾಗಿಯಾಗುತ್ತದೆ. ಓಕೆ, ದೆನ್ ನ್ಯೂಕ್ಲಿಯಸ್ ತನ್ನಲ್ಲಿ ಮನಸ್ಸಿಗೆ ಬಂದಂಗೆ ಶ್ರೀಕೃಷ್ಣ ತನ್ನಲ್ಲಿ ಅನುವಂಶೀಯತೆಯ ದೊಡ್ಡ ಘಟಕವಾದ ಕ್ರೋಮೋಸೋಮ್ ಅನ್ನು ಅಪ್ಪ ದೇವ್ರೆ ಇದಕ್ಕಿಂತ ಸ್ಪೀಡ್ ಇರಬೇಕಾ? ಉಸಿರು ಕಟ್ಕೊಂಡ್ ಬರೀತಿದ್ದೀನಿ. ಕ್ರೊಮ್ಯಾಟಿನ್ ಎನ್ನಲಾಗಿದ್ದು ಚಿಕ್ಕ ಘಟಕ ಡಿಎನ್ಎ ಮತ್ತು ಜೀನ್ಸ್ ಗಳನ್ನು ಹೊಂದಿದೆ. ನೀ ಮಾಡ್ಕೊಡ್ತೀಯ ಗಣಿ ಬಾ. ಓಕೆ, ಗುಣಾಣುಗಳನ್ನು ಹೊಂದಿದೆ. ಜೀನ್ಸ್, ಡಿಎನ್ಎ ಮತ್ತು ಜೀನ್ಸ್ ಅಥವಾ ಗುಣಾಣುಗಳನ್ನು ಹೊಂದಿದೆ. ಆದ್ದರಿಂದ ಇದನ್ನು ಜೀವಕೋಶದ ಯಜಮಾನ ಹೆಡ್ ಆಫ್ ದ ಸೆಲ್ ಮತ್ತು ಜೀವಕೋಶದ ನಿಯಂತ್ರಕ ಕಂಟ್ರೋಲರ್ ಆಫ್ ದ ಸೆಲ್ ಎನ್ನಲಾಗಿದೆ. ಅಷ್ಟೇ. ಏನು ಕೊಂಟಿರಲ್ಲ ಜಮಖಂಡಿಗೆ ಜಾತ್ರೆ ಮಾಡಕ? ಇಷ್ಟೇ ಕೋಶ ಕೇಂದ್ರ.
ಹಾ 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 ಓಕೆ, ಇಷ್ಟು ಕೋಶ ಕೇಂದ್ರ ಆಯ್ತು. ಆಯ್ತಾ? ಸರಿ, ನೆಕ್ಸ್ಟ್ ಈಗ ಕೋಶ ಕೇಂದ್ರ ಮತ್ತೆ ಕೋಶ ಪೊರೆ ಎರಡು ಕೂಡ ಕ್ಲಿಯರ್ ಆಯ್ತಾ? ಎರಡು ಕೂಡ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಕಣದಂಗವನ್ನ ಎಕ್ಸ್ಪ್ಲೇನ್ ಮಾಡದಾ? ಹೌದಾ ಸೋನು? ಅಂದ್ರೆ ನಾನು ನೋಟ್ಸ್ ಇಟ್ಕೊಳ್ಳಲ್ಲ, ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನೇ ಸುಮ್ ಬರ್ಕೊಂತ ಹೋಗ್ತೀನಿ, ಹಾಗಾಗಿ ಸೆಂಟೆನ್ಸ್ ಗಳು ವೇರಿಯೇಷನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಣದಂಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಮೈಟೋಕಾಂಡ್ರಿಯಾ. ಕೇಳಿದಿರಲ್ವಾ ಮೈಟೋಕಾಂಡ್ರಿಯಾ ಅಂತ ಹೆಸರನ್ನ? ಮೈಟೋಕಾಂಡ್ರಿಯಾ ಪಾರ್ಟ್ 1 ಇನ್ನು ತುಂಬಾ ಪಾರ್ಟ್ ಇದೆ, ಒಂದೇ ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಮಾಡಕ್ಕಂತೂ ಆಗಲ್ಲ, ಒಂದೇ ಮಂತ್ ಅಲ್ಲಂತೂ ಬಯೋ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ವೇಟ್ ಮಾಡಿ. ಓಕೆ, ಮೈಟೋಕಾಂಡ್ರಿಯಾ ನೋಡಿದಿರಲ್ಲ ಹೆಂಗಿರತ್ತೆ ಅಂತ? ಚಪಾತಿ ತರ ಇದೆ. ಪಾನಿಪುರಿ ಹೋಗ್ಬೇಕು, ನಿಮ್ ಕ್ಲಾಸ್ ಬಿಡ್ತು ಅಂದ್ರೆ ಕೆಳಗಡೆ ಹೋಗಿ ಟೀ ಕುಡಿದು ತಲೆನೋತಿದೆ, ಪಾನಿಪುರಿ ಆಹಾ ಅಂತ ತಿನ್ಕೊಂಡ್ ಬರ್ತೀನಿ. ಸೀರಿಯಸ್ಲಿ ಯಾವಾಗ ಬಿಟ್ಟೇನು ಕ್ಲಾಸ್ ಅಂತ ಯೋಚನೆ ಮಾಡ್ತಿದ್ದೀನಿ. DNA, ಹೊರಪದರ, ಒಳಪದರ, ಕ್ರಿಸ್ಟೆ, ಹಾ 1 hour ಇಲ್ಲ, ಕಂಟಿನ್ಯೂ ಮಾಡ್ತೀನಿ. 1 hour ಸಾಕು. ಓಕೆ ಸರಿ, ಇದು ಒಂದು ಮೈಟೋಕಾಂಡ್ರಿಯಾದ ಸ್ಟ್ರಕ್ಚರ್. ಓಕೆ, ಸೊ ಮೈಟೋಕಾಂಡ್ರಿಯಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಎಲ್ರಿಗೂ ಗೊತ್ತಿದೆ ತಾನೆ ಮೈಟೋಕಾಂಡ್ರಿಯಾ? ಹಾ, ಮೈಟೋಕಾಂಡ್ರಿಯಾ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸರಿ, ಮೈಟೋಕಾಂಡ್ರಿಯಾದ ಬಗ್ಗೆ ನಿಮಗೆ ಏನ್ ಗೊತ್ತಿದೆ? ಎನರ್ಜಿ ಸೋರ್ಸ್ ಅಂತ ಕರೀತಾರೆ. ಆಮೇಲೆ ಸ್ಮೈಲ್ ಬರುತ್ತೆ, ವೇಟ್ ಮಾಡಿ. ಪವರ್ ಹೌಸ್ ಆಫ್ ದ ಸೆಲ್ ಅಂತಾರೆ, ವೆರಿ ಗುಡ್. ರಾಸಾಯನಿಕ ಕೇಂದ್ರ ಅಂತ ಕರೀತಾರೆ, ವೆರಿ ಗುಡ್. ಆಮೇಲೆ ಉಸಿರಾಟ ಕೇಂದ್ರ ಅಂತ ಕರಿಯಲ್ವಾ? ಹ, ಯಾಕೆ ಕರೀತಾರೆ ಹಂಗಂತ? ಯಾಕೆ ಕಂಡಿಡಿದ್ರು ಮೈಟೋಕಾಂಡ್ರಿಯಾನ? ಮೈಟೋಕಾಂಡ್ರಿಯಾನ ಕಂಡಿಡಿದವ್ರು ಯಾರು? ಕೊಲ್ಲಿಕಾರ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಮೈಟೋಕಾಂಡ್ರಿಯಾನ ಫಸ್ಟ್ ಕಂಡಿಡಿದಂತ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಕೊಲ್ಲಿಕಾರ್ ಅಂತ. ಫಸ್ಟ್ ಕಂಡಿಡಿದಂತ ವಿಜ್ಞಾನಿ ಯಾರು? ಕೊಲ್ಲಿಕಾರ್. ಓಕೆ, ಈ ಕೊಲ್ಲಿಕಾರ್ ಅನ್ನುವಂತ ವಿಜ್ಞಾನಿ ಮೊದಲನೇ ಬಾರಿಗೆ ಇದನ್ನ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರೆಯಲ್ಲ, ಬಯೋಬ್ಲಾಸ್ಟ್ ಅಂತ ಕರೀತಾರೆ. ಮೈಟೋಕಾಂಡ್ರಿಯಾಗೆ ಇದ್ದಂತ ಮೊದಲ ಹೆಸರೇನು ಅಂತ ಹೇಳಿದ್ರೆ ಬಯೋಬ್ಲಾಸ್ಟ್ ಅಂತ. ಓಕೆ, ಹಾಗಾದ್ರೆ ಈ ಬಯೋಬ್ಲಾಸ್ಟ್ ಅಂತ ಹೆಸರು ಬೇಡ,
ಬಯೋಬ್ಲಾಸ್ಟ್ ಇದಕ್ಕೆ ಸೂಟೇಬಲ್ ಆಗಲ್ಲ, ಮೈಟೋಕಾಂಡ್ರಿಯಾ ಅಂತ ಹೆಸರಿಟ್ಟೋನು. ಓಕೆ, ಮೈಟೋಕಾಂಡ್ರಿಯಾ ಅಂತ ಹೆಸರಿಟ್ಟೋನ್ ಯಾರು ಅಂತ ಕೇಳಿದ್ರೆ ಕಾರ್ಲ್ ಬೆಂಡ್. ಮೈಟೋಕಾಂಡ್ರಿಯಾ ಅಂತ ಹೆಸರಿಟ್ಟವ್ರು ಓಕೆ. ರಿಚರ್ಡ್ ಆಲ್ಟ್ಮನ್ ಅವರು ಮೈಟೋಕಾಂಡ್ರಿಯಾ ಅನ್ನೋದು ಜೀವಕೋಶದಲ್ಲಿ ಇದೆ, ಮೈಟೋಕಾಂಡ್ರಿಯಾ ಅಂತ ಅನ್ನೋದು ಜೀವಕೋಶ ಇದೆ ಅಂತ ಹೇಳ್ದವನು ಮಾತ್ರ ರಿಚರ್ಡ್ ಆಲ್ಟ್ಮನ್. ಓಕೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದವರು ಕೊಲ್ಲಿಕಾರ್, ಹೆಸರಿಟ್ಟವರು ಕಾರ್ಲ್ ಬೆಂಡ್. ಏನ್ ಮಾಡ್ತಾರೆ, ರಿನೇಮ್ ಅನ್ನ ಕೊಡ್ತಾರೆ. ಏನ್ ಮಾಡ್ತಾರೆ, ರಿನೇಮ್ ಅನ್ನ ಕೊಡ್ತಾರೆ. ಓಕೆ, ಮೈಟೋಕಾಂಡ್ರಿಯಾ ಅನ್ನೋದು ಜೀವಕೋಶದಲ್ಲಿ ಇದೆ ಅಂತ ಹೇಳ್ತಾರೆ ರಿಚರ್ಡ್ ಆಲ್ಟ್ಮನ್. ಸೊ ಆಕ್ಚುಲಿ ರಿಚರ್ಡ್ ಆಲ್ಟ್ಮನ್ ಅನ್ನೋರು ಜರ್ಮನ್ ನ ಒಬ್ಬ ಪ್ಯಾಥಾಲಜಿಸ್ಟ್, ಅಂದ್ರೆ ರೋಗ ತಜ್ಞರು ಅಂತ ಹೇಳ್ತೀವಲ್ವಾ, ಆ ರೋಗ ತಜ್ಞರು ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಓಕೆ ಮೈಟೋಕಾಂಡ್ರಿಯಾ ಅನ್ನೋದು ಜೀವಕೋಶದಲ್ಲಿ ಇದೆ ಅಂತ ಹೇಳ್ತಾರೆ ಅಷ್ಟೇ. ಎಕ್ಸಾಮ್ ಅಲ್ಲಿ ಕೊಲ್ಲಿಕಾರೇ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಇನ್ನೊಂದು, ಸೈಂಟಿಸ್ಟ್ ಗಳನ್ನ ಜಾಸ್ತಿ ಕೇಳಲ್ಲ, ಇದ್ರಲ್ಲಿ ಹೆಸರನ್ನೇ ಕೇಳ್ತಾರೆ. ಸರಿ, ಹಂಗಾರೆ ಏನ್ ಕೆಲಸ ಮಾಡತ್ತೆ, ಹೆಂಗಿದೆ ಇದು? ಮೈಟೋಕಾಂಡ್ರಿಯಾ ಅಂತ ಅನ್ನೋದು ಯೂಶುವಲ್ ಆಗಿ 2 ಪೊರೆಗಳನ್ನ ಹೊಂದಿರುತ್ತೆ. ಎಷ್ಟು ಪೊರೆಗಳನ್ನ ಹೊಂದಿರುತ್ತೆ? 2 ಪೊರೆಗಳನ್ನ ಹೊಂದಿರುತ್ತೆ. ಯಾವ್ದ್ಯಾವ್ದು ಪೊರೆ? ಥ್ಯಾಂಕ್ ಯು ಗುಂಡ್ಯ. ಮಾಡಿ ನೀನೇ ಇಟ್ಕೋತಿಯಲ್ಲ, ನನಗೆ ಯಾವಾಗ ಕೊಡ್ತೀಯ? ಇದು 2ನೇ ನೀ ಕಳಿಸಿರೋದು, ಯಾವಾಗ ಕೊಡ್ತೀಯ ನನಗೆ? ನೀನೇ ಇಟ್ಕೋತಿಯಲ್ಲ. ಓಕೆ, ಸೊ 2 ಪೊರೆಗಳನ್ನ ಹೊಂದಿರುತ್ತೆ, ಒಂದು ಹೊರ ಪೊರೆ, ಇನ್ನೊಂದು ಒಳ ಪೊರೆ. ಕಾರ್ಲ್ ಬೆಂಡ್ ಅಲ್ಲ, ಕಾರ್ಲ್ ಬೆಂಡ್ ಅಂಗಾಂಶ ಶಾಸ್ತ್ರದ ಪಿತಾಮಹ ಅಲ್ಲ, ಮಾರ್ಲೆ ಫ್ರಾನ್ಸಿಸ್ಕೋ ಝೇವಿಯರ್ ಬಿಚಾಟ್ ಅಂತ ಅಂಗಾಂಶ ಶಾಸ್ತ್ರದ ಪಿತಾಮಹ. ಹೆಬರ್ಲ್ಯಾಂಡ್ ಅನ್ನ ಅಂಗಾಂಶ ಶಾಸ್ತ್ರದ ಪಿತಾಮಹ ಅಂತಾರೆ. ಓಕೆ, ಒಂದು ಹೆಬರ್ಲ್ಯಾಂಡ್, ಇನ್ನೊಬ್ಬ ಮಾರ್ಲೆ ಫ್ರಾನ್ಸಿಸ್ಕೋ ಝೇವಿಯರ್ ಬಿಚಾಟ್. ಇವರಿಬ್ಬರನ್ನ ಅಂಗಾಂಶ ಶಾಸ್ತ್ರ ಅಥವಾ ಹಿಸ್ಟಾಲಜಿಯ ಪಿತಾಮಹ ಅಂತಾರೆ. ಕಾರ್ಲ್ ಬೆಂಡ್ ಅಲ್ಲ, ಹೆಬರ್ಲ್ಯಾಂಡ್. ಓಕೆ, ಸರಿ. 2 ಪೊರೆಗಳನ್ನು ಹೊಂದಿರುತ್ತೆ, ಒಂದು ಹೊರ ಪದರ, ಇನ್ನೊಂದು ಒಳ ಪದರ ಅಂತ. ಸೊ ಈ ಒಳ ಪದರ ಮಧ್ಯಭಾಗದಲ್ಲಿ ಒಳಗಡೆ ಏನಾಗಿದೆ, ಮಡಿಕೆಗಳ ಹಾಗೆ ಸುತ್ಕೊಂಡಿರತ್ತೆ. ಓಕೆ, ಮಡಿಕೆಗಳ ಹಾಗೆ ಸುತ್ಕೊಂಡಿರತ್ತೆ. ಈ ಮಡಿಕೆಯಂತಹ ರಚನೆಯನ್ನ ಕ್ರಿಸ್ಟೆ ಅಂತ ಕರೀತಾರೆ. ಹೌದಾ, ಈ ಕ್ರಿಸ್ಟೆ ಏನ್ ಮಾಡುತ್ತೆ? ಈ ಮೈಟೋಕಾಂಡ್ರಿಯಾ ಹಿಂಗ್ ಕೆಲಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಂಗಿಂಗ್ ಮಾಡ್ಬೇಕು ಅಲ್ವಾ? ಸೊ ಸ್ವಲ್ಪ ಹಿಂಗಿಂಗ್ ಮಾಡ್ಬೇಕಲ್ಲ, ಆ ಒಳಗಿರತಕ್ಕಂಥ ಪದರ ಸ್ವಲ್ಪ ಹಿಂಗೆ 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 ಹಿಂಜಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದ್ರೆ ಚಟುವಟಿಕೆಗೆ ಸಹಾಯ ಮಾಡುತ್ತೆ. ಓಕೆ, ವಸ್ತುಗಳ ಚಟುವಟಿಕೆಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಹಾಗಾದ್ರೆ ಈ ಮೈಟೋಕಾಂಡ್ರಿಯಾದಲ್ಲಿ ಏನೋ ಚುಕ್ಕಿ ಚುಕ್ಕಿ ಇಟ್ಟಿವಲ್ಲ, ಏನದು? ದ್ರವ ರೂಪದ ವಸ್ತು. ಮೈಟೋಕಾಂಡ್ರಿಯಾದಲ್ಲಿ ದ್ರವ ರೂಪದ ವಸ್ತುಗಳು ಕೂಡ ಇದೆ. ಆ ದ್ರವ ರೂಪದ ವಸ್ತುವನ್ನ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಏನ್ ಕೆಲಸ ಮಾಡುತ್ತೆ ಹಾಗಾದ್ರೆ ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆ ಅಂತ ಅನ್ನೋದು? ಸಿಂಪಲ್. ಈಗ ಮೈಟೋಕಾಂಡ್ರಿಯಾ ಕೆಲಸ ಮಾಡ್ಬೇಕು ಅಂದ್ರೆ ಹಿಂಗ್ ಹೊಯ್ದಾಡ್ಬೇಕು ಅಂದ್ರೆ ನೀರ್ ಬೇಕು, ಅದ್ರೊಳಗಡೆ ಇರ್ತಕ್ಕಂಥ ವಸ್ತುಗಳೆಲ್ಲ ಸಾಗಿಸ್ಬೇಕು ಅಂದ್ರೆ ನೀರ್ ಬೇಕು. ಹಂಗಾಗಿ ವಸ್ತುಗಳ ಸಾಗಾಣಿಕೆಗೆ, ಓಕೆ, ಅಥವಾ ವಸ್ತುಗಳ ಚಲನೆಗೆ ಸಹಾಯ ಮಾಡ್ತಕ್ಕಂಥದ್ದು ದ್ರವರೂಪದ ವಸ್ತು ಮ್ಯಾಟ್ರಿಕ್ಸ್. ಓಕೆ, ದೆನ್ ಸಿಕ್ಕಾಪಟ್ಟೆ ಸಲ ನಿಮ್ಮ KSP ಒಳಗಡೆ ಕೇಳಿರೋದು, ಇಡೀ ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಹೊರತುಪಡಿಸಿ DNA ಹೊಂದಿರುವಂತ ಕಣದಂಗ ಯಾವುದು ಅಂತ ಕೇಳಿದ್ದಾರೆ. ಮೈಟೋಕಾಂಡ್ರಿಯಾ ಅಲ್ವಾ? ಒಂದು ಕೋಶ ಕೇಂದ್ರದಲ್ಲಿ DNA ನೋಡಿದ್ವಿ, ಅದನ್ನ ಬಿಟ್ರೆ ನೆಕ್ಸ್ಟ್ ಮೈಟೋಕಾಂಡ್ರಿಯಾದಲ್ಲಿನೇ DNA ನೋಡೋದು. ನೋಡಿ, ಇಡೀ ನಮ್ಮ ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಹೊರತುಪಡಿಸಿ DNA ಅನ್ನು ಹೊಂದಿರುವ ಏಕೈಕ ಕಣದಂಗ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಮೈಟೋಕಾಂಡ್ರಿಯಾನೇ ಹೇಳ್ಬೇಕು. ಓಕೆ, ಹೌದಾ? ಹೆಂಗ್ ಕೆಲಸ ಮಾಡುತ್ತೆ ಹಂಗಾದ್ರೆ ಇದು? ಕೆಲಸ ಹೆಂಗ್ ಮಾಡುತ್ತೆ, ಏನ್ ಕೆಲಸ ಮಾಡುತ್ತೆ ಇದು ಅಂತ ಕೇಳಿದ್ರೆ, ಸೊ ಮೈಟೋಕಾಂಡ್ರಿಯಾ ನಿಮಗೆ ಎಲ್ರಿಗೂ ಗೊತ್ತಿದೆ, ಉಸಿರಾಟ ಕೇಂದ್ರ ಅಂತ ಕರೀತಾರೆ, ಶಕ್ತಿ ಉತ್ಪತ್ತಿ ಮಾಡುವ ಕೇಂದ್ರ ಅಂತ ಕರೀತಾರೆ, ವಾಟ್ ಎವರ್ ಇಟ್ ಮೇ ಬಿ ಅಲ್ವಾ? ಯಾಕೆ ಹಂಗ್ ಕರೀತಾರೆ ಅದು ಇಂಪಾರ್ಟೆಂಟ್. ಓಕೆ, ಈಗ
ನಾವು ಉಸಿರಾಟ ಮಾಡ್ಬೇಕಾದ್ರೆ ಗಾಳಿನ ಇಂಟೇಕ್ ಮಾಡ್ಕೋತೀವಿ ಅಲ್ವಾ? ಆ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ನಮ್ಮ ದೇಹದ ಪ್ರತಿ ಒಂದು ಜೀವಕೋಶವನ್ನು ಹೋಗಿ ತಲುಪುತ್ತೆ. ಓಕೆ, ಪ್ರತಿ ಒಂದು ಜೀವಕೋಶವನ್ನು ಹೋಗಿ ತಲುಪತ್ತೆ. ಯಾಕೆ ತಲುಪಬೇಕು? ಪ್ರತಿ ಒಂದು ಜೀವಕೋಶವನ್ನು ತಲುಪುತ್ತೆ ಅಂತ ಹೇಳಿದ್ವಿ. ಯಾಕೆ ಬೇಕು ಜೀವಕೋಶ ತಲುಪಬೇಕು ಆಮ್ಲಜನಕ? ತುಂಬಾ ಸಿಂಪಲ್. ನಮಗೀಗ ಗೊತ್ತಿದೆ, ನಾವು ತಿನ್ನುವಂತ ಆಹಾರ ಎಲ್ಲ ಏನಾಗಿರತ್ತೆ? ನಾವು ತಿನ್ನುವಂತ ಆಹಾರ ಎಲ್ಲನೂ ಕೂಡ ಒಂದು ಪಿಷ್ಟ ಇಲ್ಲ ಇನ್ನೊಂದು ಗ್ಲೈಕೋಜನ್ ರೂಪದಲ್ಲಿ ಸ್ಟಾಕ್ ಆಗಿರುತ್ತೆ ಅಲ್ವಾ? ಪ್ರಾಣಿಗಳಲ್ಲಿ ಶೇಖರಣೆಯಾಗುವ ಆಹಾರದ ರೂಪ ಯಾವುದು? ಗ್ಲೈಕೋಜನ್. ಸಸ್ಯದಲ್ಲಿ ಶೇಖರಣೆಯಾಗುವ ಆಹಾರದ ರೂಪ ಯಾವುದು? ಪಿಷ್ಟ ಅಲ್ವಾ? ಸೊ ಏನಾಗಿರುತ್ತೆ? ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಜೀವಕೋಶದಲ್ಲಿ ಪಿಷ್ಟ ಇದೆ, ಇಲ್ಲ ಅಂದ್ರೆ ಗ್ಲೈಕೋಜನ್ ಇದೆ ಅಂತ. ಏನು ಸ್ಟಾರ್ಚ್ ಅಥವಾ ಗ್ಲೈಕೋಜನ್ ಅಂತ ಹೇಳಿದ್ರೆ? ಸ್ಟಾರ್ಚ್ ಅಥವಾ ಗ್ಲೈಕೋಜನ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಏನು ಹಂಗಂದ್ರೆ? ಆಹಾರದ ಘಟಕಗಳು ಅಂತ ಕೇಳಿದಿರಾ? ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಅಂತ. ಸೊ ಇವೆರಡೂ ಕೂಡ ಕಾರ್ಬೋಹೈಡ್ರೇಟ್ಸ್ಗಳು. ಓಕೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ವಿಧಗಳಿದೆ. ಏಕಶರ್ಕರ, ದ್ವಿಶರ್ಕರ, ಬಹುಶರ್ಕರ ಕೇಳಿದಿರಾ? ಮಾನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್ ಕೇಳಿದಿರಾ ಇದನ್ನ? ಅದ್ರಲ್ಲಿ ಗ್ಲೈಕೋಜನ್ ಮತ್ತೆ ಸ್ಟಾರ್ಚ್ ಅಂತ ಅನ್ನೋದು ಪಾಲಿಸ್ಯಾಕರೈಡ್ಸ್ ಗೆ ಎಕ್ಸಾಂಪಲ್, ಬಹುಶರ್ಕರೆಗಳಿಗೆ ಎಕ್ಸಾಂಪಲ್ ಅಲ್ವಾ? ಹಂಗಾರೆ ಬಹುಶರ್ಕರ ಅಂದ್ರೆ ಏನು? ಯಾರು ಹೇಳ್ತೀರಾ? ಬಹುಶರ್ಕರ ಅಂತ ಅಂದ್ರೆ ಏನು? ಕ್ವಿಕ್ ಆನ್ಸರ್ ಮಾಡ್ಬೇಕು. ಬಹುಶರ್ಕರ ಅಂತ ಅಂದ್ರೆ ಏನು? ಹಲವಾರು ಗ್ಲೂಕೋಸ್ ಅಣುಗಳ ಸಂಗಮ ಅಂತ. ನೋಡಿ, ಗ್ಲೂಕೋಸ್ 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 ಅನ್ಕೌಂಟೇಬಲ್, ಕೌಂಟೇ ಮಾಡ್ಲಿಕ್ಕೆ ಆಗದಿರಷ್ಟು ಗ್ಲೂಕೋಸ್ ಅಣುಗಳ ಸಂಗಮವನ್ನೇ ನಾವು ಪಾಲಿಸ್ಯಾಕರೈಡ್ಸ್ ಅಂತೀವಿ. ಹಲವಾರು ಗ್ಲೂಕೋಸ್ ಅಣುಗಳ ಸಂಗಮವನ್ನೇ ಪಾಲಿಸ್ಯಾಕರೈಡ್ಸ್ ಅಂತೀವಿ. ಇಂಥ ಪಾಲಿಸ್ಯಾಕರೈಡ್ಸ್ ನಮ್ಮ ಕೋಶದಲ್ಲಿ ಸ್ಟಾಕ್ ಆಗಿರುತ್ತೆ. ಓಕೆ, ಆದ್ರೆ ನಮಗೆ ಇವಾಗ ಶಕ್ತಿ ಬೇಕಾಗಿದೆ. ನಮಗೆ ಗ್ಲೈಕೋಜನ್ ಇಂದ ಶಕ್ತಿ ಸಿಗಲ್ಲ, ಗ್ಲೂಕೋಸ್ ಇಂದ ಶಕ್ತಿ ಸಿಗತ್ತೆ. ಗ್ಲೈಕೋಜನ್ ಇಂದ ಶಕ್ತಿ ಸಿಗಲ್ಲ, ಗ್ಲೂಕೋಸ್ ನ ಬಂಡಲ್ ಇಂದ ಶಕ್ತಿ ಸಿಗಲ್ಲ, ಒಂದೇ ಗ್ಲೂಕೋಸ್ ಇಂದ ಸಿಗತ್ತೆ. ಏನ್ ಮಾಡ್ಬೇಕು ಅದಕ್ಕೆ? ಇವಾಗ ಇಲ್ಲಿ ಗ್ಲೂಕೋಸ್ ಬಂಡಲ್ ಕೂತಿದೆ, ಆ ಗ್ಲೂಕೋಸ್ ಬಂಡಲ್ ಅನ್ನ ಬ್ರೇಕ್ ಮಾಡ್ಬೇಕು. ನಾನು ಎಲ್ಲನೂ ಕೂಡ ಏನ್ ಮಾಡ್ಬೇಕು? ಬ್ರೇಕ್ ಮಾಡ್ಬೇಕು. ಹೆಂಗ್ ಬ್ರೇಕ್ ಮಾಡೋದು? ಹೆಂಗ್ ಬ್ರೇಕ್ ಮಾಡೋದು? ವೆರಿ ಗುಡ್, ಆಮ್ಲಜನಕ. ಆಮ್ಲಜನಕವನ್ನ ದಹನಾನುಕೂಲಿ ಅಂತ ಹೇಳಿ ಕರೀತಾರೆ ಅಲ್ವಾ? ಸೊ ಮೈಟೊಕಾಂಡ್ರಿ ಏನ್ ಮಾಡತ್ತೆ? ನಾವು ಉಸಿರಾಟದಲ್ಲಿ ಇರ್ತಕ್ಕಂಥ ಆಮ್ಲಜನಕವನ್ನ ಅಥವಾ ರಕ್ತದಿಂದ ಬಂದಿರ್ತಕ್ಕಂಥ ಆಮ್ಲಜನಕವನ್ನ ಸ್ವೀಕಾರ ಮಾಡತ್ತೆ. ಆಮ್ಲಜನಕವನ್ನ ಸ್ವೀಕಾರ ಮಾಡುವಂತ ಕ್ರಿಯೆಗೆ ಆಕ್ಸಿಡೇಷನ್ ಅಥವಾ ಉತ್ಕರ್ಷಣೆ ಅಂತ ಹೇಳಿ ಕರಿತೀವಿ ಅಲ್ವಾ? ಉತ್ಕರ್ಷಣಾ ಕ್ರಿಯೆಯ ಮೂಲಕ ಆಮ್ಲಜನಕವನ್ನ ಸೇರ್ಪಡೆ ಮಾಡಿಕೊಂಡು ಸ್ಟಾಕ್ ಆಗಿರ್ತಕ್ಕಂಥ ಗ್ಲೂಕೋಸ್ ಅಣುಗಳ ಬಂಡಲ್ ಅನ್ನ ಬ್ರೇಕ್ ಮಾಡತ್ತೆ. ಬ್ರೇಕ್ ಮಾಡಿದ ನನಗೆ ಏನ್ ಸಿಗತ್ತೆ? ಸಿಂಗಲ್ ಗ್ಲೂಕೋಸ್ ಸಿಗತ್ತೆ ತಾನೆ. ಆ ಗ್ಲೂಕೋಸ್ ಅನ್ನೇ ನಾವು ಜೀವಕೋಶದಲ್ಲಿ ATP ಅಂತ ಕರಿತೀವಿ. ಗ್ಲೂಕೋಸ್ ಅಂತ ಹೇಳಿದ್ರೆ ಶಕ್ತಿಯ ಒಂದು ರೂಪ. ಗ್ಲೂಕೋಸ್ ಅನ್ನ ಮಾನವನ ಇಂಧನ ಅಂತ ಕರೀತಾರೆ. ಶಕ್ತಿ ಒಂದು ರೂಪ ಅಲ್ವಾ? ಹಾಗಾದ್ರೆ ಆಮ್ಲಜನಕವನ್ನ ಸ್ವೀಕಾರ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಉಸಿರಾಟ ಕೇಂದ್ರ ಅಂತ ಹೇಳಿ ಕರೀತಾರೆ. ಓಕೆ, ಅದೇ ಬ್ರೇಕ್ ಡೌನ್ ಮಾಡಿ ಶಕ್ತಿಯನ್ನ ರೂಪದಲ್ಲಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಾರೆ. ಓಕೆ, ATP ಅಂತ ಹೇಳಿದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಸ್ಲೋ ಆಗ್ತಿದ್ಯಾ? ಹೊಸಬ್ರಿದ್ರೆ ಅರ್ಥ ಆಗಲ್ಲ ಅಂತ ಸ್ಲೋ ಮಾಡ್ತಾ ಇದ್ದೀನಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಕರೀತಾರೆ. ಓಕೆ, ಗೊತ್ತಾಯ್ತಾ ಇಷ್ಟು? ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಆಕ್ಸಿಡೋಪಾಸ್ಫೋರೈಸೇಷನ್ ಅಂತ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಅಲ್ವಾ? ಏನು ಆಕ್ಸಿಡೋಪಾಸ್ಫೋರೈಸೇಷನ್ ಅಂತ ಹೇಳಿದ್ರೆ? ಆಕ್ಸಿಡೋಪಾಸ್ಫೋರೈಸೇಷನ್ ಅಂತ ಹೇಳಿದ್ರೆ ಮ್ಯಾಮ್ ಯಾರು ಇಲ್ಲ, 2 ಡೇಸ್ಗೆ 1 ಚಾಪ್ಟರ್ ಮುಗಿಸಿ. ಹಂಗಂದ್ರೆ ಎಲ್ಲ ಓಲ್ಡೇ ಇದ್ದೀರಾ? 2 ಡೇಸ್ಗೆ 1 ಚಾಪ್ಟರ್ ಮುಗಿಸ್ಬೇಕು? ನೋ ಪ್ರಾಬ್ಲಮ್. ಓಕೆ, ಸರಿ, ಎರಡನ್ನೂ ಸೇರಿಸಿ
ಆಕ್ಸಿಡೋಪಾಸ್ಪೋರೈಸೇಷನ್ ಅಂತ ಹೇಳಿ ಕರೀತಾರೆ. ಓಕೆ, ಇಷ್ಟು ಮೈಟೊಕಾಂಡ್ರಿಯಾ. ಗೊತ್ತಾಯ್ತಾ ಮೈಟೊಕಾಂಡ್ರಿಯಾದ ಕೆಲಸ ಹೆಂಗಿದೆ, ಹೆಂಗ್ ಮಾಡತ್ತೆ ಅಂತ ಗೊತ್ತಾಯ್ತು. ಬರ್ಕೋತೀರಾ ಹಾಗಾದ್ರೆ? ಈ ಡಯಾಗ್ರಾಮ್ ಹಾಕೋತೀರಾ? ಡಯಾಗ್ರಾಮ್ ಹಾಕೋತೀರಾ? ಡಯಾಗ್ರಾಮ್ ಹಾಕೊಳ್ಳಿ, ಎಕ್ಸ್ಪ್ಲನೇಷನ್ ಬರ್ಕೊಳ್ಳಿ. ಓಕೆ, ರೈಟ್. ಹನ್ನೆರಡುವರೆಗೆ ರೀಶೆಡ್ಯೂಲ್ ಮಾಡ್ಕೋತೀನಿ, ವೆಯ್ಟ್ ಮಾಡಿ. 12ವರೆಗಾದ್ರೆ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಲ್ಲ ಅಲ್ವಾ? ಅದೊಂದೆರಡು ದಿನ ಪ್ರಾಬ್ಲಮ್ ಆಗುತ್ತೆ. 12ವರೆಗೆ ರೀಶೆಡ್ಯೂಲ್ ಮಾಡ್ಕೋತೀನಂತೆ. ಮೈಟೊಕಾಂಡ್ರಿಯಾವನ್ನು ಮೊದಲು ಗುರುತಿಸಿದ ವಿಜ್ಞಾನಿ ರಿಚರ್ಡ್ ಆಲ್ಟ್ಮನ್. ವಿವರಿಸಿದ ವಿಜ್ಞಾನಿ ಕೊಲ್ಲಿಕಾರ್. ಆಗಿದ್ದು ಇದನ್ನು ಬಯೋಬ್ಲಾಸ್ಟ್ ಎಂದು ಕರೆದಿದ್ದರು. ಆದರೆ ಕಾರ್ಲ್ ಬೆಂಡ್ ಎಂಬ ವಿಜ್ಞಾನಿ ಇದನ್ನು ಮೈಟೊಕಾಂಡ್ರಿಯಾ ಎಂದು ಮರುನಾಮಕರಣ ಮಾಡಿದರು. ನೀವೇ ನೋಟ್ಸ್ ಬರ್ಕೋತೀರಾ? ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೆಕ್ಸ್ಟ್, ಎರಡು ಪೊರೆಗಳನ್ನು ಹೊಂದಿದ್ದು ಒಳ ಪೊರೆಯು ಮಡಿಕೆಯಂತಹ ರಚನೆ ಹೊಂದಿದೆ. ಇದನ್ನು ಕ್ರಿಸ್ಟೆ ಎನ್ನಲಾಗುತ್ತದೆ. ಚಟುವಟಿಕೆಯನ್ನು ವೃದ್ಧಿಸುತ್ತದೆ. ಅಲ್ಲ, ಅರ್ಜೆಂಟ್ ಯಾಕೆ ಮಾಡ್ತಿದ್ರ ನೀವು? ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕು ಅಂದ್ರೆ ಡೀಟೇಲ್ಸ್ ಆಗಿ ಬೇಕೇ ಬೇಕು. ಆಯ್ತಾ? ಇದು ರೈಟ್. ಮೈಟೊಕಾಂಡ್ರಿಯಾವು ದ್ರವರೂಪದ ವಸ್ತು, ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆ ಅನ್ನು ಹೊಂದಿದ್ದು ಇದು
ವಸ್ತುಗಳ ಸಾಗಾಣಿಕೆ ಮತ್ತು ಚಲನೆಯನ್ನು ಹೆಚ್ಚಿಸುತ್ತದೆ. ಓಕೆ, ದೆನ್ ಮತ್ತೆ ಇದಕ್ಕೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಹಾಕೊಳ್ಳಿ. KSP ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್, ಇಡೀ ಜೀವಕೋಶದಲ್ಲಿ ವೃತ್ತಾಕಾರದ DNA ಹೊಂದಿರುವ ಏಕೈಕ ಪ್ರಧಾನ ಕಣದಂಗವಾಗಿದೆ. ನೆಕ್ಸ್ಟ್, ಬಾಹ್ಯ ಭಾಗದಿಂದ ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್ ಕ್ರಿಯೆಯ ಮೂಲಕ ಆಕ್ಸಿಜನ್ ಸ್ವೀಕರಿಸುವ ಕಾರಣ. ಇದಕ್ಕೆ ಕೋಶೀಯ, ಇದನ್ನ ಅಂಡರ್ಲೈನ್ ಮಾಡಿ, ಇದು PC ಒಳಗಡೆ ಕೇಳಿದ್ದಾರೆ, ಸೆಲ್ಯುಲರ್ ರೆಸ್ಪಿರೇಷನ್ ಅಂತ. ಕೋಶೀಯ ಉಸಿರಾಟ ಕೇಂದ್ರ ಸೆಲ್ಯುಲರ್ ರೆಸ್ಪಿರೇಷನ್ ಎನ್ನಲಾಗಿದೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಇದು ನಿಮ್ಮ PCPS KSP ನಲ್ಲಿ ಕ್ವಶನ್ ಆಗಿದೆ. ಇದು KSP ನಲ್ಲಿ ಕ್ವಶನ್ ಆಗಿದೆ. ಸ್ಟಾರ್ ಹಾಕೊಳ್ಳಿ, ವಿಮಲ್ ಅಲ್ಲ. ಇಂಗ್ಲಿಷ್ ಅಲ್ಲೇ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೆಲ್ಯುಲರ್ ರೆಸ್ಪಿರೇಷನ್ ಅಂತಾನೆ ಕೇಳಿದ್ದಾರೆ, ಕೋಶೀಯ ಉಸಿರಾಟ ಅಂತ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಸೆಲ್ಯುಲರ್ ರೆಸ್ಪಿರೇಷನ್ ಜರುಗುವ ಭಾಗ ಅಂತಾನೆ ಕೇಳಿದ್ದಾರೆ. ಆಯ್ತಾ? ನೆಕ್ಸ್ಟ್ ಪೇಜ್. ಆಮ್ಲಜನಕವನ್ನು ಬಳಸಿ ವೇಟಾ ನೀವು ಕೊನೆಯವರೆಗೂ ಈ ನೋಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ. ಬರೀ ಬಯೋನೇ ಮೋರ್ ದನ್ 150 ಪೇಜಸ್ ಆಗುತ್ತೆ. ಫುಲ್ ಸಿಲೆಬಸ್ ನೀವು ಯಾವ ಬುಕ್ ಅಲ್ಲಿ ಹುಡುಕೋದು ಸಿಗಲ್ಲ, ಅಷ್ಟು ಹೆವಿ ಸಿಲೆಬಸ್ ಇರುತ್ತೆ. ನೀವು ಬೇಕಾದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೋದು. ಆಯ್ತಾ? ಆದ್ರೆ ಮಿಸ್ ಮಾಡಬೇಡಿ ಅಷ್ಟೇ, ಕಂಟಿನ್ಯೂಟಿ ಇರಲಿ. ಓಕೆ, ಆಮ್ಲಜನಕದ ಸಹಾಯದಿಂದ. ಓಕೆ ಶ್ರೀನಿವಾಸ್, ಆಮ್ಲಜನಕದ ಸಹಾಯದಿಂದ ಸಂಗ್ರಹಿಸಲ್ಪಟ್ಟ ಪಿಷ್ಟ ಅಥವಾ ಗ್ಲೈಕೋಜನ್ ಅನ್ನು ವಿಭಜಿಸಿ ಗ್ಲೂಕೋಸ್ ಅನ್ನು ATP ಅಣುಗಳ ರೂಪದಲ್ಲಿ ಸಂಗ್ರಹಿಸುವುದಲ್ಲದೆ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಆದ್ದರಿಂದ ಇದಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ
ಅಥವಾ ಪವರ್ ಹೌಸ್ ಆಫ್ ದ ಸೆಲ್ ಎನ್ನಲಾಗಿದೆ. ಓಕೆ, ದೆನ್ ಉಸಿರಾಟ ಮತ್ತು ಶಕ್ತಿ ಉತ್ಪಾದನೆ ಕ್ರಿಯೆಯನ್ನು ಒಟ್ಟಾರೆಯಾಗಿ, ಇಂಪಾರ್ಟೆಂಟ್ ಇದು KS ಅಲ್ಲಿ ಕೇಳಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಒಟ್ಟಾರೆಯಾಗಿ ಆಕ್ಸಿಡೋಫಾಸ್ಫೋರೈಸೇಷನ್ ಎನ್ನುವರು. ಆಯ್ತು. ಆಗಿದ್ಯಾ? ಹಾ, ನೆಕ್ಸ್ಟ್ ಪೇಜಿಗೆ ಹೋಗ್ಲಾ? ಓಕೆ, ರೈಟ್. ನೋಟ್ ಬರ್ಕೊಳ್ಳಿ. ಇದು ಗ್ರೂಪ್ ಸಿ FDS ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ, ಅತ್ಯಂತ ಹೆಚ್ಚಿನ ಪ್ರಮಾಣದ ಮೈಟೋಕಾಂಡ್ರಿಯಾ ಎಲ್ಲಿ ಕಂಡು ಬರುತ್ತೆ ಅಂತ. ಮೈಟೋಕಾಂಡ್ರಿಯಾ ಕಂಡು ಬರುವುದು ಲಿವರ್ ಮತ್ತು ಸ್ನಾಯು. ಓಕೆ, ಇದು ಫಸ್ಟ್. ಸೆಕೆಂಡ್ ಪಾಯಿಂಟ್, ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ರೈಟ್. ಇಷ್ಟು ನೆನ್ಪಿಟ್ಕೊಳ್ಳಿ, ಸಾಕು ಸಾಕು. ಅಕ್ಷತಾ, ಸುಸ್ತಾಯ್ತು? ತುಂಬಾ ಸಲ ಮಾಡಿದ್ದೀನಿ ಜೀವಕೋಶದ ಮೇಲೆ, ಲಾಸ್ಟ್ ಮಂತ್ ಕೂಡ ಮಾಡಿದ್ದೀನಲ್ಲ ಗಣಿ. ಅವೇ ಕ್ವಶನ್ ಎತ್ತಕೊಂಬೇಕಷ್ಟೇ. ಲಿವರ್ ಅಲ್ಲಿ ಕಂಡು ಬರುತ್ತೆ ನಮ್ದು ಯಾವ್ದು ಎಲ್ಲಾ ಭಾಗದಲ್ಲೂ ಮೈಟೋಕಾಂಡ್ರಿಯಾ ಕಂಡು ಬರುತ್ತೆ. ಲಿವರ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ ಮತ್ತು ಸ್ನಾಯುಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಓಕೆ, ರೈಟ್, ಫೈನ್. ಇನ್ನೊಂದು ಸಣ್ಣ ಕಡೆ ನಂಗೆ ಹೇಳ್ತೀನಿ, ಸಣ್ಣದು ಚೂರೇ ಚೂರು ಸಣ್ಣದಿದೆ. ಓಕೆ, ಆಯ್ತಾ ಗಣಿ ಇದು ಪೇಜ್? ಓಕೆ, ಸೊ ಸಣ್ಣ ಕಡೆ ನಂಗೆ ಇದೆ. ಓಕೆ, ಯಾವುದು ಅಂತ ಕೇಳಿದ್ರೆ ಸೆಂಟ್ರಿಯೋಲ್ ಅಂತ. ಯಾವ ಕಣದಂಗ? ಸೆಂಟ್ರಿಯೋಲ್ ಅಂತ. ಓಕೆ, ಸೊ ಅಥವಾ ಇದನ್ನ ಕನ್ನಡದಲ್ಲಿ ಮಧ್ಯಕಾಯ ಅಂತ ಹೇಳಿ ಕರೀತಾರೆ, ಇಲ್ಲ 1.5 ಗಂಟೆ ಮಧ್ಯಕಾಯ ಅಂತ ಹೇಳಿ ಕರೀತಾರೆ. ಓಕೆ, ಏನ್ ಮಾಡುತ್ತೆ ಸೆಂಟ್ರಿಯೋಲ್? ಸೊ ಸೆಂಟ್ರಿಯೋಲ್ ಜೀವಕೋಶದಲ್ಲಿ ಹೆಂಗಿರತ್ತಪ್ಪ ಅಂದ್ರೆ ಹೀಗೆ ಒಂದಿಷ್ಟು ಕಡ್ಡಿಗಳನ್ನ ಜೋಡಿಸಿದಾಗ ಹೆಂಗ್ ಕಾಣಿಸ್ತಾ ಇರುತ್ತೋ, ಹಂಗೆ ಕಾಣಿಸ್ತಾ ಇರುತ್ತೆ. ಓಕೆ, ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿದವರು ಯಾರು ಅಂದ್ರೆ ವ್ಯಾನ್ ಬೆಂಡೆನ್ ಅಂತ. ಯಾರು ಐಡೆಂಟಿಫೈ ಮಾಡಿದ್ದು?
ವ್ಯಾನ್ ಬೆಂಡೆನ್ ಅಂತ. ಓಕೆ, ಸರಿ. ಹಂಗಾದ್ರೆ ಸೆಂಟ್ರಿಯೋಲ್ ಅಂತ ಅನ್ನೋದು ಸಸ್ಯ ಕೋಶದಲ್ಲಿ ಕಂಡು ಬರುತ್ತಾ, ಪ್ರಾಣಿ ಕೋಶದಲ್ಲಿ ಕಂಡು ಬರುತ್ತಾ? ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಕೆಳಗಿನ ಯಾವುದು ಸಸ್ಯ ಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ, ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಓಕೆ, ಪ್ರಾಣಿನಲ್ಲಿ ಕಂಡು ಬರುತ್ತಾ, ಸಸ್ಯದಲ್ಲಿ ಕಂಡು ಬರುತ್ತಾ? ಎನಿಮಲ್ಸ್. ಓಕೆ, ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಎಲ್ಲಿ ಮಾತ್ರ ಕಂಡು ಬರುತ್ತೆ? ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಏನ್ ಕೆಲಸ ಮಾಡುತ್ತೆ ಹಾಗಾದ್ರೆ? ಎಸ್, ಪ್ರಾಣಿ ಅಂದ್ರೆ ಶಿಲೀಂಧ್ರನು ಕೂಡ. ಶೈವಲ, ಶಿಲೀಂಧ್ರ ಇವೆಲ್ಲ ಸಸ್ಯಗಳಲ್ವಾ? ಶೈವಲಗಳೆಲ್ಲನೂ ಸಸ್ಯಗಳು, ಸಸ್ಯಗಳಲ್ಲಿ ಕಂಡು ಬರೋದಿಲ್ಲ. ಓಕೆ, ಸಸ್ಯಗಳಲ್ಲಿ ಕಂಡು ಬರಲ್ಲ ಅಂತ ಹೇಳಿದ್ವಿ. ಸಸ್ಯ ಕೋಶಗಳಲ್ಲಿ ಕಂಡು ಬರಲ್ಲ. ಹಂಗಾರೆ ಯಾಕೆ ಕಂಡು ಬರಲ್ಲ ಅಂತ ಹೇಳ್ಬೇಕು. ಆದಿಮ ಜೀವಿಗಳು ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಅಲ್ವಾ? ಪ್ರೊಕ್ಯಾರಿಯೋಟಿಕ್ ಅಲ್ಲೂ ಕಂಡು ಬರಲ್ಲ. ಕೇವಲ ಯುಕ್ಯಾರಿಯೋಟಿಕ್ ಕೋಶದಲ್ಲಿ, ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಆದಿಮ ಜೀವಿಗಳು ಅಂದ್ರೆ ಪ್ರೊಕ್ಯಾರಿಯೋಟಿಕ್ ತಾನೇ ಗಣಿ. ಪ್ರೊಕ್ಯಾರಿಯೋಟಿಕ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವುಗಳ ಬಗ್ಗೆ? ಇಲ್ಲ. ಹೇಳಿ, ಸಸ್ಯ ಕೋಶದಲ್ಲಿ ಕಂಡು ಬರಲ್ಲ ಅಂತ ಹೇಳಿದ್ರು. ಯಾಕೆ? ಈ ಸೆಂಟ್ರಿಯೋಲ್ ನ ಕೆಲಸ ಕೋಶ ವಿಭಜನೆ ಮಾಡೋದು, ಜೀವಕೋಶವನ್ನ ವಿಭಜನೆ ಮಾಡೋದು. ಅದಕ್ಕೆ ಇದನ್ನ ಕೋಶ ವಿಭಜನಾಕಾರಿ ಅಂತ ಹೇಳಿ ಕರೀತಾರೆ. ಓಕೆ, ಜೀವಕೋಶ ವಿಭಜನೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದನ್ನ ಕೋಶ ವಿಭಜನಾಕಾರಿ ಅಂತ ಕರೀತಾರೆ. ಹಾಗಾದ್ರೆ ಸಸ್ಯ ಕೋಶಗಳು ವಿಭಜನೆ ಆಗಲ್ವಾ? ಸಸ್ಯ ಕೋಶಗಳು ವಿಭಜನೆ ಆಗಲ್ವಾ? ಆಗುತ್ತೆ. ಸಸ್ಯಗಳು ಬೆಳವಣಿಗೆ ಹೊಂದುತ್ತೆ, ಸಸ್ಯಗಳು ಕೋಶ ವಿಭಜನೆ ಆಗುತ್ತೆ. ಪ್ರಾಣಿಗಳು ಬೆಳವಣಿಗೆ ಹೊಂದುತ್ತೆ, ಪ್ರಾಣಿಗಳು ಕೋಶ ವಿಭಜನೆ ಆಗುತ್ತೆ. ಕೋಶ ವಿಭಜನೆ ಆದ್ರೆ ನಾವು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇದೆ ಅಲ್ವಾ? ಹಂಗಾರೆ ಸೆಂಟ್ರಿಯೋಲೆ ಇಲ್ಲ ಅಂದ್ರೆ ಸಸ್ಯದಲ್ಲಿ ಹೆಂಗಾಗುತ್ತೆ? ರೀಸನ್ ಒಂದೇ, ಸಸ್ಯಗಳಲ್ಲಿ ಕೋಶ ವಿಭಜನೆಗೆ ಸೆಂಟ್ರಿಯೋಲ್ ಇಲ್ಲ. ಬದಲಾಗಿ ಕೋಶ ವಿಭಜನೆಗೆ ಅಂತ ಹೇಳಿ ಸೈಟೋಕೈನಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಹೊಂದಿದೆ. ಯಾವ ಹಾರ್ಮೋನ್ ಅನ್ನ ಹೊಂದಿದೆ? ಸೈಟೋಕೈನಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಹೊಂದಿದೆ. ಸೆಂಟ್ರಿಯೋಲ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡಿದನು ವ್ಯಾನ್ ಬೆಂಡೆನ್. ಓಕೆ, ಯುಕ್ಯಾರಿಯೋಟಿಕ್ ಜೀವಕೋಶದ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಏನ್ ಕೆಲಸ ಮಾಡುತ್ತೆ? ಕೋಶ ವಿಭಜನೆಯಲ್ಲಿ ಭಾಗಿಯಾಗೋದ್ರಿಂದ ಕೋಶ ವಿಭಜನಾಕಾರಿ ಅಂತ ಕರೀತಾರೆ. ಸಸ್ಯಗಳಲ್ಲಿ ಯಾಕೆ ಕಂಡು ಬರಲ್ಲ? ಸಸ್ಯಗಳಲ್ಲಿ ಕೋಶ ವಿಭಜನೆ ಮಾಡೋದಕ್ಕೆ ಸೈಟೋಕೈನಿನ್ ಅನ್ನುವಂತಹ ಹಾರ್ಮೋನ್ಸ್ ಇರೋದ್ರಿಂದ ಸಸ್ಯ ಕೋಶಕ್ಕೆ ಸೆಂಟ್ರಿಯೋಲ್ ನ ಅವಶ್ಯಕತೆ ಇಲ್ಲ. ಅಂಡರ್ಸ್ಟುಡ್? ಗೊತ್ತಾಯ್ತು? ಗೊತ್ತಾಗಿದೆ? ಕ್ಲಿಯರಾ? ಗೊತ್ತಾಗಿದೆ? ಇದು ಒಂದ್ ಬರ್ಕೊಂಬಿಡಿ, ಬಿಟ್ಬಿಡ್ತೀನಿ. ಇದು ಒಂದ್ ಬರ್ಕೊಂಬಿಡಿ, ಬಿಟ್ಬಿಡ್ತೀನಿ. ಸಣ್ಣ ಕಣದಂಗ ಇದು. ಓಕೆ, ವ್ಯಾನ್ ಬೆಂಡೆನ್. ಓಕೆ, IPS ಸಬ್ಸ್ಕ್ರೈಬ್ ತಗೊಂಡ್ರ? ಯಾವಾಗ ತಗೊಂಡ್ರಿ? ಯಾವಾಗ ತಗೊಂಡ್ರಿ ಸಬ್ಸ್ಕ್ರಿಪ್ಷನ್? ನಂಗೆ ಮೆಸೇಜ್ ಬಂದಿಲ್ವಲ್ಲ. ಓಕೆ, 2 days ಬ್ಯಾಕ್ ಸೆಕೆಂಡ್ ಟೈಮ್ ಸಬ್ಸ್ಕ್ರೈಬ್ ತಗೊಂಡಿದ್ದ. ನನಗೆ ಕೌಂಟೇ ಆಗಲ್ರಿ ಅದು. ಛೇ. ಓಕೆ, ಯುಕ್ಯಾರಿಯೋಟಿಕ್ ಕೋಶದ ಪ್ರಾಣಿ ಕೋಶದಲ್ಲಿ ಮಾತ್ರ ಇರುತ್ತದೆ. ಕಾರ್ಯ ಕೋಶ ವಿಭಜನೆಯಲ್ಲಿ ಭಾಗಿಯಾಗುವ ಕಾರಣ ಇದಕ್ಕೆ
ಸೆಲ್ ಡಿವೈಡರ್ ಎನ್ನುವರು. ಓಕೆ, ದೆನ್ ಸೆಂಟ್ರಿಯೋಲ್ ಕಾರ್ಯವನ್ನು ಸಸ್ಯಗಳಲ್ಲಿ ಸೈಟೋಕೈನಿನ್ ಹಾರ್ಮೋನ್ ಮಾಡುವ ಕಾರಣ ಸಸ್ಯಗಳಿಗೆ ಸೆಂಟ್ರಿಯೋಲ್ನ ಅವಶ್ಯಕತೆ ಇರುವುದಿಲ್ಲ. ಓವರ್. ಇಷ್ಟೇ ಸಾಕಿವತ್ತು. ಓಕೆ, ಸ್ವಲ್ಪ ಸಬ್ಸ್ಕ್ರಿಪ್ಷನ್ಸ್ ತಗೊಳ್ಳೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಇವನ್ ಸೆಕೆಂಡ್ ಟೈಮ್ ಸಬ್ಸ್ಕ್ರೈಬ್ ತಗೋಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ತಗೋಬೇಡಿ.